ನಾನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್. ಒಂದು ದಿನ ವಿಚಾರಣೆಗೆ ನನ್ನ ಎದುರು ಕುಳಿತ ಮಹಿಳೆ ಯಾವ ಕಾರಣದಿಂದಲೋ ಕೊಲೆಗಡುಕಿಯಂತೆ ಕಾಣಿಸುತ್ತಿರಲಿಲ್ಲ. ಅವಳು ತನ್ನ ಅತ್ತೆಗೆ ಊಟದಲ್ಲಿ ವಿಷ ಹಾಕಿ ಕೊಂದಿದ್ದಾಳೆ ಎಂಬ ಆರೋಪ ಅವಳ ಮೇಲೆ ಇತ್ತು. ನಾನು ಅವಳನ್ನು ಇನ್ನೇನು ವಿಚಾರಣೆ ಮಾಡಲು ಹೋಗಬೇಕು ಎನ್ನುವಷ್ಟರಲ್ಲಿ ನನಗೆ ಅಧಿಕಾರಿಯಿಂದ ಫೋನ್ ಬಂತು. ಆ ಮಹಿಳೆಯನ್ನು ಕೊಲೆಗಾರ್ತಿ ಅಂತ ಸಾಬೀತು ಮಾಡು, ನಾನು ನಿನಗೆ 50 ಲಕ್ಷ ಕೊಡುತ್ತೇನೆ ಅಂತ ಅವರು ಹೇಳಿದರು. ಇದನ್ನು ಕೇಳಿ ನಾನು ಬೆಚ್ಚಿ ಬಿದ್ದೆ. ಅಷ್ಟರಲ್ಲಿ ಆ ಮಹಿಳೆ ಏನೋ ಹೇಳಿದಳು. ಅದನ್ನು ಕೇಳಿ ನನ್ನ ಎದೆ ನಡುಗಿ ಹೋಯಿತು. ಯಾಕಂದ್ರೆ ಸ್ವಲ್ಪ ಹೊತ್ತು ಮುಂಚೆ ನನ್ನ ಹೆಂಡತಿಯೊಂದಿಗೆ ನಡೆದದ್ದನ್ನು ನಾನು ಮರೆತು ಬಿಟ್ಟಿದ್ದೆ. ನನ್ನ ಹೆಂಡತಿ ನನ್ನೊಡನೆ ಜಗಳ ಮಾಡಿ ಕೋಪದಿಂದ ಮನೆ ಬಿಟ್ಟು ಹೋಗಿದ್ದಳು. ನಾನವಳಿಗೆ ಸಮಯ ಕೊಡುತ್ತಿಲ್ಲ, ಕೆಲಸದಲ್ಲೇ ಮುಳುಗಿ ಹೋಗುತ್ತೇನೆ ಎನ್ನುವುದು ಅವಳ ಕೋಪಕ್ಕೆ ಕಾರಣವಾಗಿತ್ತು. ನಾನು ಸ್ವಲ್ಪ ಹೊತ್ತು ರೂಮಿನಲ್ಲಿ ಮೌನವಾಗಿ ಕುಳಿತಿದ್ದೆ. ಅಷ್ಟರಲ್ಲಿ ನನ್ನ ಮೊಬೈಲ್ ರಿಂಗ್ ಆಯಿತು. ನೋಡಿದ್ರೆ ನನ್ನ ಠಾಣೆಯಿಂದ ಫೋನ್ ಬಂದಿತ್ತು. ನಾನು ಕೆಲಸಕ್ಕೆ ಸೇರಿದ ದಿನದಿಂದ ಕಣ್ಣು ಮುಚ್ಚಿ ಮಾಡುತ್ತಿದ್ದ ಕೆಲಸ ಇವತ್ತು ನನ್ನ ಸಂಸಾರವನ್ನೇ ಕಸಿದುಕೊಂಡಿತ್ತು. ಮತ್ತೆ ಕೆಲಸಕ್ಕೆ ಹೋಗುತ್ತೇನೆಂದ್ರೆ ನನ್ನ ಹೆಂಡತಿ ಸುಲಭವಾಗಿ ಒಪ್ಪುತ್ತಿರಲಿಲ್ಲ. ನಾನು ನಿನ್ನಿಂದ ವಿಚ್ಛೇದನ ಪಡೆಯುತ್ತೇನೆ, ಯಾಕಂದ್ರೆ ನಿನ್ನಂಥವರ ಜೊತೆ ಬದುಕೋದು ನನ್ನ ಹಣೆ ಬರಹ ಅಲ್ಲ. ನಿನ್ಗೆ ಹೆಂಡತಿ ಮಗು ಹಾಳಾದ್ರೂ ಕೆಲಸನೇ ಮುಖ್ಯ ಅಲ್ವಾ ಎಂದು ಸ್ಪಷ್ಟವಾಗಿ ಹೇಳಿದಳು. ದೇವರು ನನಗೆ ಒಬ್ಬ ಮಗನನ್ನು ಕೊಟ್ಟಿದ್ದಾನೆ. ಅವನಿಗಾಗಿ ನಾವು ಹಗಲು ರಾತ್ರಿ ಶ್ರಮಿಸುತ್ತಿದ್ದೆವು. ಆದರೆ ಈ ನಡುವೆ ಏನೋ ಕಾರಣಕ್ಕೆ ನನ್ನ ಹೆಂಡತಿಯ ವರ್ತನೆ ಬದಲಾಗಿತ್ತು. ನನ್ನ ಎಲ್ಲ ಆಲೋಚನೆಗಳನ್ನು ತಳ್ಳಿಹಾಕಿ ಬಂದ ಫೋನ್ ಕರೆಯನ್ನು ಸ್ವೀಕರಿಸಿದೆ. ನಾನು ಹಲೋ ಎನ್ನುವಷ್ಟರಲ್ಲಿ ಕಾನ್ಸ್ಟೇಬಲ್ ಧ್ವನಿ ಕೇಳಿಸಿತು. ಸರ್, ಬೇಗನೆ ನೀವು ಠಾಣೆಗೆ ಬನ್ನಿ, ಸ್ವಲ್ಪ ಹೊತ್ತಿನಲ್ಲಿ DSP ಸರ್ ಬರ್ತಿದ್ದಾರೆ. ಅವರು ಬರುವಾಗ ನೀವು ಇರಬೇಕು ಅಂತ ಕಟ್ಟಾಜ್ಞೆ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಮಾತು ಕೇಳಿ ನಾನು ಆಶ್ಚರ್ಯದಿಂದ ಎದ್ದು ನಿಂತು, ಆದರೆ ಯಾಕೆ? DSP ಸರ್ ಬರಲು ಇನ್ನೂ ಸಮಯ ಇದೆ ಅಲ್ವಾ? ಅವರು ಮುಂದಿನ ವಾರ ಬರಬೇಕಿತ್ತಲ್ವಾ ಎಂದು ಕೇಳಿದೆ. ಅದಕ್ಕೆ ಕಾನ್ಸ್ಟೇಬಲ್, ಸರ್, ಒಬ್ಬ ಮಹಿಳಾ ಅಪರಾಧಿಯನ್ನು ಕರೆತಂದಿದ್ದಾರೆ. ಯಾರು ಏನು ಅಂತ ಗೊತ್ತಿಲ್ಲ. ಅವಳನ್ನು ಒಳಗೆ ಹಾಕಿದ್ದೇವೆ. ಬಹುಶಃ ಅವಳ ಪ್ರಕರಣವನ್ನು ನಿಮ್ಮ ಜೊತೆ ಚರ್ಚಿಸಲು ಸರ್ ಬರ್ತಿರ್ಬೋದು ಅಂತ ಹೇಳಿದ್ರು. ಅವರ ಮಾತು ಕೇಳಿ ಸರಿ ಅಂತ ಫೋನ್ ಕಟ್ ಮಾಡಿದೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನನ್ನ ಹೆಂಡತಿಗೆ ಕಾಲ್ ಮಾಡಿದೆ. ಆದರೆ ಅವಳ ಫೋನ್ ಕಟ್ ಮಾಡಿದಳು. ಇದ್ದಕ್ಕಿದ್ದಂತೆ ಜೀವನ ಇಷ್ಟೊಂದು ಕಷ್ಟವಾಗುತ್ತದೆ ಅಂತ ನಾನು ಊಹಿಸಿರಲಿಲ್ಲ. ಹೆಂಡತಿಯನ್ನು ಮನವೊಲಿಸುವುದು ಕೂಡ ಅಷ್ಟು ಸುಲಭವಾಗಿರಲಿಲ್ಲ. ಆದರೆ ಸದ್ಯಕ್ಕೆ ಕೆಲಸಕ್ಕೆ ರಜೆ ಹಾಕುವಂತಿರಲಿಲ್ಲ. ಯಾಕಂದ್ರೆ ಕೆಲಸ ಹೋದ್ರೆ ನನಗೆ ಸಂಸಾರ ಸಾಗಿಸೋದು ತುಂಬಾ ಕಷ್ಟವಾಗ್ತಿತ್ತು. ಇದನ್ನು ನನ್ನ ಹೆಂಡತಿ ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ. ಹೀಗೆ ಯೋಚಿಸುತ್ತಾ ಸ್ವಲ್ಪ ದೂರ ಸಾಗಿ ಠಾಣೆ ತಲುಪಿದೆ. ಬಾಗಿಲಲ್ಲಿ ನಿಂತಿದ್ದ ಕಾನ್ಸ್ಟೇಬಲ್ ನನ್ನನ್ನು ನೋಡಿ ಸೆಲ್ಯೂಟ್ ಹೊಡೆದು, ಸರ್, DSP ಸರ್ ನಿಮ್ಮ ಚೇಂಬರ್ನಲ್ಲಿ ಕುಳಿತಿದ್ದಾರೆ ಅಂತ ಹೇಳಿದರು. ಅವರ ಮಾತು ಕೇಳಿ ನಾನು ತಲೆ ಅಲ್ಲಾಡಿಸುತ್ತಾ ಒಳಗೆ ಹೋದೆ. DSP ಸರ್ ಯಾವುದೇ ಕಾರಣವಿಲ್ಲದಿದ್ರೂ ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ಅದೂ ಅಲ್ಲದೆ ನಾನು ಈ ಸಮಯದಲ್ಲಿ ಯಾರೊಡನೆಯೂ ಮಾತನಾಡುವ ಪರಿಸ್ಥಿತಿಯಲ್ಲಿಯೂ ಇರಲಿಲ್ಲ. ಅಷ್ಟು ಬೇಸರದಲ್ಲಿದ್ದೆ. ಮೌನವಾಗಿ ನನ್ನ ಚೇಂಬರ್ ತಲುಪಿದೆ. ಒಳಗೆ ಹೋಗುತ್ತಿದ್ದಂತೆ ತಿರಸ್ಕಾರದಿಂದ, ಬನ್ನಿ ಸರ್, ಬನ್ನಿ, ನಿಮ್ಗಾಗಿ ಕಾಯುತ್ತಿದ್ದೇನೆ. ನಿಮಗೆ ಸಮಯ ಇದ್ರೆ ಮಾತನಾಡೋಣವಾ ಎಂದು ಹೇಳಿದರು. ನಾನು ಅವರಿಗೆ ಸೆಲ್ಯೂಟ್ ಹೊಡೆದು, ಸರ್ ಕ್ಷಮಿಸಿ, ಒಂದು ಖಾಸಗಿ ಕೆಲಸದಲ್ಲಿ ಸಿಕ್ಕಿಕೊಂಡಿದ್ದೆ. ನೀವು ಕುಳಿತುಕೊಳ್ಳಿ, ನಾವು ಮಾತು ಆರಂಭಿಸೋಣ. ನೀವು ಮೊದಲು ಏನು ತೆಗೆದುಕೊಳ್ತೀರಿ ಸರ್ ಎಂದು ಕೇಳಿದೆ. ಅದಕ್ಕೆ ಅವರು, ಹೌದು, ತುಂಬಾ ತೆಗೆದುಕೊಳ್ಳುತ್ತೇನೆ. ಇದು ನಿನ್ನ ಮನೆಯಲ್ಲ, ಪೊಲೀಸ್ ಠಾಣೆ. ನಾನು ಬರುವಾಗ ನಿನ್ನ ಹೆಂಡತಿ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ಲು. ಮನೆಯ ವಿಷಯಗಳನ್ನು ಮನೆಯಲ್ಲೇ ಇಟ್ಟುಕೊಳ್ಬೇಕು, ಅರ್ಥ ಆಯ್ತಾ ಎಂದು ಹೇಳಿದ್ರು. ನಾನು ಆಶ್ಚರ್ಯದಿಂದ ಅವರನ್ನೇ ನೋಡುತ್ತಾ, ಏನು ಅರ್ಥ ಸರ್? ನನ್ನ ಹೆಂಡತಿ ಇಲ್ಲಿ ಬಂದಿದ್ದಾಳ ಎಂದು ಕೇಳಿದೆ. ಅದಕ್ಕೆ ಅವರು, ನೀನು ನನ್ನನ್ನು ಕೇಳ್ತಿದ್ಯಾ ಅಥವಾ ನನಗೆ ಹೇಳ್ತಿದ್ಯಾ ಎಂದು ಕೋಪದಿಂದ ಪ್ರತಿಕ್ರಿಯಿಸಿದರು. ಸರ್, ನಮ್ಮಿಬ್ಬರಿಗೆ ಸ್ವಲ್ಪ ಜಗಳವಾಗಿತ್ತು. ನಾನು ಈ ವಿಷಯವನ್ನು ಸರಿ ಮಾಡುತ್ತೇನೆ ಎಂದು ಹೇಳಿ ಮೌನವಾಗಿ ಅವರ ಎದುರು ನಿಂತುಕೊಂಡೆ. ಹೇಳಿ ಸರ್, ಯಾವ ಕೇಸ್ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರನ್ನು ಕೇಳಿದೆ. ಕುಳಿತುಕೋ ಪ್ರಮೋದ್, ನನಗೆ ನಿನ್ನ ಜೊತೆ ಮುಖ್ಯವಾದ ವಿಷಯ ಮಾತನಾಡಬೇಕಿದೆ ಎಂದು ಗಂಭೀರವಾಗಿ ಹೇಳಿದರು. ನಾನು ದೀರ್ಘ ಉಸಿರನ್ನು ಎಳೆದುಕೊಂಡು ನನ್ನ ಕುರ್ಚಿಯಲ್ಲಿ ಕುಳಿತುಕೊಂಡೆ. ಅವರು ತಮ್ಮ ಬ್ಯಾಗಿನಿಂದ ಒಂದು ಕವರ್ ತೆಗೆದು ನನಗೆ ಕೊಡುತ್ತಾ, ಈ ಹೆಂಗಸಿನ ಹೆಸರು ಮೋನಿಕಾ ತ್ರಿಪಾಠಿ, ವಯಸ್ಸು 34 ವರ್ಷ. ಯಾವುದಾದ್ರೂ ರೀತಿಯಲ್ಲಿ ಇವಳನ್ನು ಕೊಲೆಗಾರ್ತಿ ಅಂತ ಸಾಬೀತು ಮಾಡಿ ಜೈಲಿಗೆ ಹಾಕಬೇಕು, ಇಲ್ದಿದ್ರೆ ದೊಡ್ಡ ಸಮಸ್ಯೆ ಆಗುತ್ತದೆ ಅಂತ ಹೇಳಿದರು. ನಾನು ಆಶ್ಚರ್ಯದಿಂದ, ಇದರ ಅರ್ಥ ಏನು ಸರ್? ನಾವು ನಿರಪರಾಧಿಯನ್ನು ಕೊಲೆಗಾರ್ತಿಯನ್ನಾಗಿ ಮಾಡೋದು ಹೇಗೆ ಎಂದು ಕೇಳಿದೆ. ಕವರ್ ತೆರೆದು ನೋಡುವಾಗ ಒಬ್ಬ ಮುಗ್ಧ ಹುಡುಗಿಯ ಫೋಟೋ ಕಾಣಿಸಿತು. ಅದನ್ನು ನೋಡಿದರೆ ಅವಳು ಯಾವ ರೀತಿಯಿಂದಲೂ ಕೊಲೆಗಾರ್ತಿ ಅಂತ ಅನ್ನಿಸುತ್ತಿರಲಿಲ್ಲ. ಅದೇ ಸಮಯದಲ್ಲಿ DSP ಸರ್, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು. ಅನವಶ್ಯಕ ಪ್ರಶ್ನೆಗಳನ್ನು ಕೇಳುವ ಅವಶ್ಯಕತೆ ಇಲ್ಲ. ಈ ಮಹಿಳೆಗೆ ಭಾರಿ ಮೊತ್ತದ ಬಹುಮಾನ ಘೋಷಿಸಿದ್ದಾರೆ. ಯಾರು ಆ ಕೆಲಸ ಮಾಡ್ತಾರೋ ಆ ಇನ್ಸ್ಪೆಕ್ಟರ್ ಕೈಗೆ ಅದು ಗುಪ್ತವಾಗಿ ಬರುತ್ತೆ. ನಾನು ನಿನ್ನನ್ನು ಆಯ್ಕೆ ಮಾಡಿದ್ದೇನೆ, ನಾವಿಬ್ರು ಹಂಚಿಕೊಳ್ಳೋಣ.
ನೀನು ಅಪರಾಧಿಗಳ ಅಪರಾಧವನ್ನು ಕಂಡುಹಿಡಿಯುವಲ್ಲಿ ಪರಿಣಿತಿ ಹೊಂದಿದ್ಯಾ. ಹಾಗಾಗಿ ನೀನು ಯಾವ ರೀತಿಯಿಂದಾದರೂ ಆ ಹೆಂಗಸಿನ ಹೇಳಿಕೆಯನ್ನು ಪಡಿಬೇಕು. ಈ ಒಂದು ಕೆಲಸ ಮಾಡಿದರೆ ನಿನಗೆ ತುಂಬ ದೊಡ್ಡ ಮೊತ್ತ ಸಿಗುತ್ತದೆ, ನಿನ್ನ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಇದನ್ನು ಕೇಳಿದ ತಕ್ಷಣವೇ, ಸರ್, ಇದು ಲಂಚ ಮಹಾ ಅಪರಾಧ ಎಂದು ಹೇಳಿದೆ. ಅದಕ್ಕೆ ಅವರು, ನಾನು ಹೇಳಿದ ಮಾತನ್ನು ಗಮನದಲ್ಲಿಟ್ಟು ಕೇಳು, ಇದು ನನ್ನ ಆದೇಶ ಅಂತ ಹೇಳಿ ತಮ್ಮ ಜಾಗದಿಂದ ಎದ್ದು ನನ್ನನ್ನು ನೋಡಿ 24 ಗಂಟೆ ಒಳಗೆ ನನಗೆ ಒಳ್ಳೆಯ ಸುದ್ದಿ ಕೊಡಬೇಕು, ಹಾಗೆ ನಿನ್ನ ಸಾಂಸಾರಿಕ ಜೀವನವನ್ನು ಸರಿಪಡಿಸಿಕೊಂಡು ಬಿಡು ಅಂತ ಹೇಳಿದರು. ಈ ವಿಷಯ ಹೆಡ್ ಕ್ವಾರ್ಟರ್ವರೆಗೆ ತಲುಪಿದ್ರೆ ನಿನಗೆ ಕೆಟ್ಟ ಹೆಸರು ಬರ್ಬೋದು, ಹಾಗೆ ನಿನ್ನ ಕೆಲಸ ಕೂಡ ಹೋಗ್ಬೋದು. ಆದ್ರಿಂದ ನಿನ್ನ ಹೆಂಡತಿಗೆ ಹೇಳು, ಮನೆಯ ಸಮಸ್ಯೆಗಳನ್ನು ಮನೆಯಲ್ಲೇ ಪರಿಹರಿಸಬೇಕು, ಇಲ್ಲವಾದ್ರೆ ಹೊರಗಡೆ ಎಲ್ಲಾದರೂ ಕುಳಿತು ಮಾತುಕತೆ ಮಾಡಿಕೊಳ್ಬೇಕು, ಆದರೆ ಠಾಣೆಗೆ ಬಂದು ಗಲಾಟೆ ಮಾಡಬಾರ್ದು ಅಂತ ಹೇಳಿದರು. ಅವರ ಮಾತುಗಳನ್ನು ಕೇಳಿದ ತಕ್ಷಣವೇ ನಾನು ನಿಂತ ಜಾಗದಿಂದ ಅವರಿಗೆ ಸೆಲ್ಯೂಟ್ ಮಾಡಿದೆ. ಅವರು ತಲೆ ಆಡಿಸಿ ಬ್ಯಾಗು ತೆಗೆದುಕೊಂಡು ಹೊರಟು ಹೋದರು. ನಾನು ದೀರ್ಘವಾಗಿ ಉಸಿರನ್ನು ಎಳೆದುಕೊಂಡು ಕುರ್ಚಿಯಲ್ಲಿ ಕುಳಿತೆ. ನನ್ನ ಸ್ವಂತ ಸಮಸ್ಯೆಗಳೇ ನನ್ನ ತಲೆಯ ಮೇಲೆ ಭಾರವಾಗಿತ್ತು. ಅದರ ಮೇಲೆ ಹೊಸ ಸಮಸ್ಯೆಯನ್ನು ನನ್ನ ಮೇಲೆ ಹಾಕಿಬಿಟ್ಟರು ಅಂದುಕೊಂಡೆ. ಆ ಹುಡುಗಿಯಿಂದ ಯಾವ ತಪ್ಪು ಆಗಿದೆ ಅಂತ ಗೊತ್ತಿಲ್ಲ, ಆದರೆ ಅವಳನ್ನು ವಿನಾಕಾರಣ ಕೊಲೆಗಾರ್ತಿ ಅಂತ ತೋರಿಸಲಾಗಿತ್ತು. ಸ್ವಲ್ಪ ಹೊತ್ತು ಮೌನವಾಗಿ ನನ್ನ ಚೇಂಬರ್ನಲ್ಲಿಯೇ ಕುಳಿತು ಇದೇ ವಿಷಯದ ಬಗ್ಗೆ ಯೋಚಿಸ್ತಿದ್ದೆ. ನಂತರ ಮೊಬೈಲ್ ತೆಗೆದು ನನ್ನ ಹೆಂಡತಿಗೆ ಕಾಲ್ ಮಾಡಿದೆ. ಮೊಬೈಲ್ ರಿಂಗ್ ಆಗುತ್ತಲೇ ಇತ್ತು, ಆದರೆ ಯಾವುದೇ ಉತ್ತರ ಬರಲಿಲ್ಲ. ನಾನು ಮೊಬೈಲ್ ಆಫ್ ಮಾಡಿ ಟೇಬಲ್ ಮೇಲೆ ಇಟ್ಟು ಹೊರಗಡೆ ಬಂದೆ. ರೂಮಿನಿಂದ ಹೊರಬಂದು ಆ ಹುಡುಗಿಯನ್ನು ರಿಮಾಂಡ್ ರೂಮಿಗೆ ಕರೆದುಕೊಂಡು ಬನ್ನಿ ಅಂತ ಅಲ್ಲಿದ್ದ ಕಾನ್ಸ್ಟೇಬಲ್ ಬಳಿ ಹೇಳಿದೆ. ರಿಮಾಂಡ್ ರೂಮಿನ ಬಳಿ ಹೋಗಿ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿದಾಗ ಅವಳು ತಲೆ ಬಗ್ಗಿಸಿ ಬಿಳಿ ಸಲ್ವಾರ್ ಧರಿಸಿ ಕೆಂಪು ದುಪ್ಪಟ್ಟಾವನ್ನು ತಲೆಯ ಮೇಲೆ ಹೊದ್ದುಕೊಂಡು ಕುಳಿತಿದ್ದಳು. ತಲೆ ಬಗ್ಗಿಸಿ ಕುಳಿತಿದ್ದ ಅವಳು ನಿಜವಾಗ್ಲೂ ನಿರಪರಾಧಿಯಂತೆ ಕಾಣುತ್ತಿದ್ದಳು. ಒಳಗೆ ಹೋಗುತ್ತಿದ್ದಂತೆ ನಾನು ನನ್ನ ಲಾಠಿಯನ್ನು ಕೋಪದಿಂದ ಮೇಜಿನ ಮೇಲೆ ಬಡಿದು ಶಬ್ದ ಮಾಡಿದೆ. ಮೊದಲೇ ಹೆದರಿ ಅವಳು ತತ್ತರಿಸಿ ಹೋಗಬೇಕೆನ್ನುವುದು ನನ್ನ ಉದ್ದೇಶವಾಗಿತ್ತು, ಆದರೆ ಹಾಗಾಗಲಿಲ್ಲ. ಅವಳು ಮೌನವಾಗಿ ಎದೆಯ ಮೇಲೆ ಕೈಗಳನ್ನಿಟ್ಟುಕೊಂಡು ನನ್ನನ್ನು ನೋಡುವಂತೆ ಕುಳಿತಿದ್ದಳು. ನಾನು ಅವಳ ಕಡೆ ನೋಡುತ್ತಾ, ನೇರವಾಗಿ ಕುಳಿತುಕೋ, ನನ್ನ ಎದುರು ಗರ್ವ ತೋರಿಸುವ ಅಗತ್ಯವಿಲ್ಲ, ನಿನ್ನ ದಿಮಾಕನ್ನು 2 ನಿಮಿಷದಲ್ಲಿ ಸರಿ ಮಾಡುತ್ತೇನೆ ಅಂತ ಹೇಳಿದೆ. ಅವಳು ನನ್ನನ್ನು ನೋಡುತ್ತಾ ಸರಳವಾಗಿ, ನನ್ನ ದಿಮಾಕು ಸರಿಯಾಗಿಯೇ ಇದೆ, ನೀವು ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ದೀರಿ ಎಂದು ಕೇಳಿದಳು. ಕೊಲೆ ಮಾಡ್ತೀಯಾ, ಅದರ ಮೇಲೆ ನಾಟಕ ಕೂಡ ಮಾಡ್ತೀಯಾ, ನಾಚಿಕೆ ಆಗೋದಿಲ್ವಾ? ಯಾಕೆ ಕೊಲೆ ಮಾಡಿದೆ ಅಂತ ಹೇಳು ಎಂದು ಸಿಟ್ಟಿನಲ್ಲಿ ಮಾತು ಶುರು ಮಾಡಿದೆ. ಯಾರ ಕೊಲೆ ಮಾಡಿದ್ದೇನೆ ನಾನು? ನಿಮ್ಮ ಬಳಿ ಏನು ಸಾಕ್ಷಿ ಇದೆ ಎಂದು ಅವಳು ನನಗೆ ಪ್ರಶ್ನೆ ಮಾಡಿದಳು. ಅವಳನ್ನು ನೋಡುವಾಗ ವಿದ್ಯಾವಂತೆ, ಎಲ್ಲ ತಿಳಿದಿರುವಂತೆ ಕಾಣಿಸ್ತಿತ್ತು. ಅವಳ ಮಾತು ಕೇಳಿ ನನಗೆ ಗೊಂದಲ ಶುರುವಾಯಿತು. ಅವಳು ಯಾರನ್ನು ಕೊಲೆ ಮಾಡಿದ್ದಾಳೆ, ಯಾವ ಕೊಲೆ ಪ್ರಕರಣದಲ್ಲಿ ಇಲ್ಲಿಗೆ ಕರೆತಂದಿದ್ದಾರೆ ಮತ್ತು ಈ ದೊಡ್ಡ ಮೊತ್ತದ ಬಗ್ಗೆ ಮಾತು ನಡೆಯುತ್ತಿದೆ, ಅದು ನನಗೆ ಕೊಡುವುದು ಯಾರು ಅಂತ DSP ಸರ್ನ ಕೇಳುವುದನ್ನೇ ಮರೆತು ಬಿಟ್ಟಿದ್ದೆ. ನನಗೆ ಆಘಾತವಾಯಿತು. ಸ್ವಲ್ಪ ಹೊತ್ತು ಸಂಪೂರ್ಣ ಸ್ತಬ್ಧನಾದೆ. ಅಷ್ಟರಲ್ಲಿ DSP ಸರ್ ನನಗೆ ಕಾಲ್ ಮಾಡಿದ್ದರು. ಕಾಲ್ ರಿಸೀವ್ ಮಾಡುತ್ತಿದ್ದಂತೆ ಅವರು 50 ಲಕ್ಷ ರೂಪಾಯಿ ಆಫರ್ ಹೇಗಾದರೂ ಮಾಡಿ ಆ ಹುಡುಗಿಯನ್ನು ಕೊಲೆಗಾರ್ತಿ ಅಂತ ಸಾಬೀತು ಮಾಡಬೇಕು ಅಂತ ಹೇಳಿದರು. ಅವರು ಮಾತನಾಡುತ್ತಿದ್ದಂತೆಯೇ, ಸರ್ 1 ನಿಮಿಷ, ನಿಮ್ಮನ್ನು ಏನೋ ಕೇಳಬೇಕು ಅಂತ ಹೇಳಿದೆ. ನಾನೀಗ ತುಂಬ ಬ್ಯುಸಿಯಾಗಿದ್ದೇನೆ, ನೀನೇ ಈ ಪ್ರಕರಣವನ್ನು ನೋಡಿಕೊ, ನಾನು ಆಮೇಲೆ ಮಾತನಾಡುತ್ತೇನೆ, ನನಗೆ ಒಂದು ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿದರು. ಫೋನ್ ಇಟ್ಟು ತಿರುಗಿ ಆ ಹುಡುಗಿಯನ್ನು ನೋಡಿ ವಿಚಾರಿಸುವುದಕ್ಕೂ ಮುನ್ನವೇ ಅವಳು ಗಂಭೀರವಾಗಿ ನನ್ನನ್ನು ನೋಡುತ್ತಾ, ನಿಮ್ಮಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ SP ಸರ್, ನೀವು ಈ ವಿಷಯವನ್ನು ಎಷ್ಟು ನಿರ್ಲಕ್ಷ್ಯ ಮಾಡ್ತಿದ್ದೀರಿ ಅಂತ ನಿಮಗೆ ಗೊತ್ತಾ? ನಾನು ಯಾರನ್ನು ಕೊಲೆ ಮಾಡಿದ್ದೇನೆ ಎಂಬುದು ನಿಮಗೆ ಗೊತ್ತಿಲ್ಲ, ಯಾವ ಅಪರಾಧದ ಆರೋಪದಲ್ಲಿ ನನ್ನನ್ನು ಇಲ್ಲಿಗೆ ಕರೆತಂದಿದ್ದಾರೆ ಅದು ನಿಮಗೆ ಗೊತ್ತಿಲ್ಲ. ಪೊಲೀಸ್ನವರು ಇಷ್ಟೊಂದು ಬೇಜವಾಬ್ದಾರಿಗಳು ಅಂತ ನಾನು ಊಹಿಸಿರಲಿಲ್ಲ ಎಂದು ಹೇಳಿದಳು. ನಾನು ಏನಾದರೂ ಹೇಳೋಣ ಅಂತ ಬಾಯಿ ತೆಗೆಯುವಷ್ಟರಲ್ಲಿ ಆ ಹುಡುಗಿಯು ಹೇಳಿದ ಮಾತುಗಳನ್ನು ಕೇಳಿ ನಾನು ಬೆಚ್ಚಿ ಬಿದ್ದೆ. ಅವಳ ಹತ್ತಿರ ಹೋಗಿ ಅವಳ ಕಣ್ಣುಗಳನ್ನು ನೋಡುತ್ತಾ, ನಿಮಗೆ ನನ್ನ ಇಷ್ಟು ವೈಯಕ್ತಿಕ ವಿಷಯ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ. ಅದಕ್ಕೆ ಅವಳು ಕೋಪಗೊಂಡು, ನಿಮಗೆ ಈಗ ನಿಜವಾದ ಕೊಲೆಗಾರನನ್ನು ಹಿಡಿದು ತಂದು ನನ್ನ ಬಳಿ ಬರುವುದು ಉತ್ತಮ ಸರ್. ನನಗೆ ಅನ್ಯಾಯ ಮಾಡಲು ಧೈರ್ಯ ಮಾಡಿದರೆ ನಿಮ್ಮ ಯೂನಿಫಾರ್ಮ್ ಕೂಡ ಉಳಿಯೋದಿಲ್ಲ. ನೆನಪಿಟ್ಟುಕೊಳ್ಳಿ, ನೀವು ನನ್ನ ಎದುರಿಗೆ ನಿಂತುಕೊಳ್ಳುವ ಅರ್ಹತೆಯನ್ನು ಕಳೆದುಕೊಂಡಿದ್ದೀರಿ. ಇಲ್ಲಿಂದ ಹೊರಟು ಹೋಗಿ ಅಂತ ಕೋಪದಿಂದ ಹೇಳಿದಳು. ನನಗೆ ನಿಜಕ್ಕೂ ನಂಬಲಾಗುತ್ತಿಲ್ಲ. ನನ್ನ ಇಷ್ಟು ಖಾಸಗಿ ವಿಷಯ ಅವಳಿಗೆ ಹೇಗೆ ಗೊತ್ತಾಯಿತು? ನಾನು ಬೆಚ್ಚಿ ಬಿದ್ದು ಮುಖ ಒರೆಸಿಕೊಂಡು ರಿಮಾಂಡ್ ರೂಮಿನಿಂದ ನೇರವಾಗಿ ನನ್ನ ಚೇಂಬರ್ಗೆ ಹೋದೆ. ಸ್ವಲ್ಪ ಹೊತ್ತು ಆತಂಕದಿಂದ ಅಲ್ಲಿ ಇಲ್ಲಿ ಅಲೆದಾಡಿ ನಂತರ 1 ಗ್ಲಾಸ್ ನೀರು ತೆಗೆದು ಗಟಕ್ಕನೆ ಕುಡಿದು ಬಿಟ್ಟೆ. ಈ ವಿಷಯ ನನಗೂ ನನ್ನ ಹೆಂಡತಿಗೂ ಮಾತ್ರ ಗೊತ್ತಿತ್ತು. ಇಂದಿನವರೆಗೂ ಈ ವಿಷಯವನ್ನು ನಾನು ನನ್ನ ತಾಯಿಗೂ ಹೇಳಿರಲಿಲ್ಲ. ಆದರೆ ಈ ಹೆಂಗಸಿಗೆ ಹೇಗೆ ಗೊತ್ತಾಯಿತು? ಈ ಹೆಂಗಸಿಗೆ ಗೊತ್ತಾದ ವಿಷಯ ನನ್ನ ಹೆಂಡತಿಗೆ ಗೊತ್ತಿರಬಹುದಾ ಎಂಬ ಆಲೋಚನೆ ನನ್ನ ಮನಸ್ಸನ್ನು ಕಾಡುತ್ತಿತ್ತು. ನಾನು ತಕ್ಷಣವೇ ನನ್ನ ಟೋಪಿ ಹಾಕಿಕೊಂಡು ಕಾರಿನ ಕೀ ತೆಗೆದು ನೇರವಾಗಿ ಹೊರಗಡೆ ಬಂದೆ.
ಈಗ ನನ್ನ ಹೆಂಡತಿಯನ್ನು ಭೇಟಿಯಾಗಿ ಮಾತನಾಡುವುದು ಅನಿವಾರ್ಯವಾಗಿತ್ತು. ಅವಳ ಜೊತೆ ಆದ ಜಗಳ ವಿವಾದವನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೆ. ನನ್ನ ಈ ಖಾಸಗಿ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗೆ ಗೊತ್ತಾದರೆ ನಿಜವಾಗಿಯೂ ಸಮಾಜದಲ್ಲಿ ನನ್ನ ಗೌರವ ಉಳಿಯುವುದಿಲ್ಲ. ನನಗೆ ಬೇರೆ ಯಾವ ಕಚೇರಿಯಲ್ಲೂ ಕೆಲಸ ಸಿಗೋದಿಲ್ಲ. ಇದನ್ನು ಯೋಚಿಸುತ್ತಾ ನನಗೆ ಬೆವರಲು ಶುರುವಾಯಿತು. ನಾನು ಆತಂಕದಿಂದ ಕಾರನ್ನು 200 ಸ್ಪೀಡಿನಲ್ಲಿ ಓಡಿಸುತ್ತಿದ್ದೆ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರೂ ಟ್ರಾಫಿಕ್ ನಿಯಮ ಉಲ್ಲಂಘಿಸುವ ಹಕ್ಕು ನನಗಿರಲಿಲ್ಲ. ಈ ಸಮಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿತ್ತು ಎಂದರೆ ನನ್ನ ಬಳಿ ಯಾವ ದಾರಿಯೂ ಉಳಿದಿರಲಿಲ್ಲ. ಎಲ್ಲ ಕಡೆಗಳಿಂದಲೂ ಕಂದಕಗಳೇ ಕಾಣಿಸ್ತಿತ್ತು. ಬಹಳ ಹೊತ್ತಿನ ಪ್ರಯಾಣದ ನಂತರ ನಾನು ನನ್ನ ಅತ್ತೆ ಮನೆ ತಲುಪಿದೆ. ನಾನು ಕಾಲಿಂಗ್ ಬೆಲ್ ಒತ್ತಿದಾಗ ನನ್ನ ನಾದಿನಿ ಬಂದು ಬಾಗಿಲು ತೆರೆದಳು. ಅವಳನ್ನು ನೋಡುತ್ತಿದ್ದಂತೆ ನಾನು, ನಿನ್ನ ಅಕ್ಕ ಇಲ್ಲಿ ಅಂತ ಕೇಳಿದೆ. ಅದಕ್ಕೆ ಅವಳು, ಅಕ್ಕ ಇಲ್ಲಿ ಬಂದಿಲ್ಲ ಬಾಬಾ, ಯಾಕೆ ಏನಾಯಿತು ಎಂದು ಕೇಳಿದಳು. ನಾನು ತಕ್ಷಣ ಕೋಪದಿಂದ, ಸುಳ್ಳು ಹೇಳಬೇಡ, ನಿನ್ನ ಅಕ್ಕ ಎಲ್ಲಿದ್ದಾಳೆ, ಒಳಗೆ ಇದ್ದಾಳಲ್ವಾ ಎಂದು ಹೇಳುತ್ತಾ ಅವಳನ್ನು ಬದಿಗೆ ತಳ್ಳಿ ಗಾಬರಿಯಿಂದಲೇ ಮನೆ ಒಳಗೆ ಹೋದೆ. ವಿಶಾಖ, ಹೊರಗೆ ಬಾ, ಎಲ್ಲಿದ್ಯಾ ಎಂದು ಜೋರಾಗಿ ಕೂಗಲು ಪ್ರಾರಂಭಿಸಿದೆ. ನನಗೆ ನಿನ್ನ ಜೊತೆ ಮುಖ್ಯವಾದ ಮಾತು ಹೇಳಬೇಕಾಗಿದೆ, ಎಲ್ಲಿದ್ಯಾ ನೀನು ಅಂತ ಕಿರುಚುತ್ತಾ ಕರೆದೆ. ಆದರೆ ನಿಜವಾಗಿಯೂ ಅವಳು ಆ ಮನೆಯಲ್ಲಿ ಕಾಣಿಸ್ತಿರ್ಲಿಲ್ಲ. ಅಷ್ಟರಲ್ಲಿ ನನ್ನ ಅತ್ತೆ ರೂಮಿನಿಂದ ಹೊರಗೆ ಬಂದು ನನ್ನ ಪರಿಸ್ಥಿತಿಯನ್ನು ನೋಡಿ, ಏನಾಯ್ತು ಅಳಿಯಂದ್ರೆ, ಹೇಗಿದ್ದೀರಾ, ನನ್ನ ಮಗಳು ಎಲ್ಲಿ ಅಂತ ಕೇಳಿದ್ರು. ನಾನು ಕೋಪದಿಂದ ಅವರ ಕಡೆ ತಿರುಗಿ, ನಮ್ಮಿಬ್ಬರ ನಡುವೆ ಜಗಳ ಆಯಿತು. ಅವಳು ಕೋಪ ಮಾಡಿಕೊಂಡು ನೇರವಾಗಿ ಠಾಣೆಗೆ ಹೋಗಿದ್ಲು. ಅಲ್ಲಿಂದ ಇಲ್ಲಿಗೆ ಬಂದಿರಬಹುದು ಅಂದುಕೊಂಡು ಇಲ್ಲಿ ಬಂದೆ. ಆದರೆ ಅವಳು ಇಲ್ಲಿಗೂ ಬಂದಿಲ್ವಾ ಎಂದು ಕೇಳಿದೆ. ಅದಕ್ಕೆ ಅತ್ತೆ, ಇವತ್ತು ಬೆಳಗ್ಗೆಯಿಂದ ಅವಳು ಫೋನ್ ಕೂಡ ಮಾಡಿರಲಿಲ್ಲ, ನಾವು ಅವಳ ಜೊತೆ ಮಾತನಾಡಲೂ ಇಲ್ಲ, ಅವಳು ಇಲ್ಲಿ ಬಂದೇ ಇಲ್ಲ ಅಂತ ಹೇಳಿದ್ರು. ಅವರ ಮಾತು ಕೇಳಿ ನನ್ನ ಗಾಬರಿ ಇನ್ನಷ್ಟು ಹೆಚ್ಚಾಯಿತು. ಹೇಗಾದರೂ ಅವಳನ್ನು ಪತ್ತೆ ಹಚ್ಚಿ ಮಾತನಾಡಲೇಬೇಕೆಂದು ನಿರ್ಧರಿಸಿದೆ. ಇಲ್ಲದಿದ್ದರೆ ಎಲ್ಲವೂ ನಾಶವಾಗಿ ಹೋಗುತ್ತದೆ. ನಮ್ಮಿಬ್ಬರಿಗೆ ಮಾತ್ರ ಗೊತ್ತಿರುವ ವಿಷಯ ಆ ಹುಡುಗಿಯವರೆಗೆ ಹೇಗೆ ತಲುಪಿತು? ನಾನು ತಕ್ಷಣ ನಾದಿನಿಯನ್ನು ನೋಡಿ, ನೀನು ನಿನ್ನ ಅಕ್ಕನಿಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ವಿಚಾರಿಸುವಂತ ಹೇಳಿದೆ. ಅವಳು ಸರಿ ಆಯಿತು ಅಂತ ಹೇಳಿ ಅವಳ ರೂಮಿಗೆ ಫೋನ್ ತರಲು ಹೋದಳು. ನಾನು ತಲೆಗೆ ಕೈ ಹಿಡಿದು ಗಾಬರಿಯಿಂದ ಲಿವಿಂಗ್ ರೂಮಿನಲ್ಲಿ ಕುಳಿತೆ. ಅಷ್ಟರಲ್ಲಿ ಅತ್ತೆ ನನ್ನ ಭುಜದ ಮೇಲೆ ಕೈಯಿಟ್ಟು, ಚಿಂತೆ ಮಾಡಬೇಡಿ ಅಳಿಯಂದ್ರೆ, ಅವಳು ಸಿಕ್ಕೇ ಸಿಗುತ್ತಾಳೆ, ನೀವು ಯಾಕೆ ಇಷ್ಟು ಗಾಬರಿ ಮಾಡಿಕೊಳ್ತಿದ್ದೀರಾ ಎಂದು ಕೇಳಿದ್ರು. ಆದರೆ ಅವರಿಗೆ ಉತ್ತರ ಕೊಡಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಅಲ್ಲಿಯೇ ಬಿದ್ದು ಸಾಯುವ ಸ್ಥಿತಿಯಲ್ಲಿದ್ದೆ. ನನ್ನ ಜೀವನದಲ್ಲಿ ಇಷ್ಟು ಕಷ್ಟದ ದಿನ ಬರುತ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ. ನನ್ನ ಜೀವನದ ಅಷ್ಟು ಆಳವಾದ ರಹಸ್ಯವನ್ನು ನಾನು ಯಾಕೆ ನನ್ನ ಹೆಂಡತಿಗೆ ಹೇಳಿದೆ ಅಂತ ಬೇಸರವಾಗತೊಡಗಿತು. ಅಷ್ಟರಲ್ಲಿ ನಾದಿನಿ ಅವಳ ಫೋನ್ ಹಿಡಿದುಕೊಂಡು ಹೊರಗೆ ಬಂದು ನನ್ನ ಎದುರಿನಲ್ಲಿಯೇ ಅವಳ ಅಕ್ಕನಿಗೆ ಫೋನ್ ಮಾಡಿದಳು. ಫೋನ್ ರಿಂಗ್ ಆಗುತ್ತಲೇ ಇತ್ತು, ಆದರೆ ವಿಶಾಖ ಫೋನ್ ಎತ್ತುತ್ತಿರಲಿಲ್ಲ. ನನಗೆ ಗಾಬರಿಯಿಂದ ಉಸಿರಾಟವೇ ಕಷ್ಟವಾಗ್ತಿತ್ತು. ತಕ್ಷಣವೇ ನಾನು ನನ್ನ ಪರಿಚಯದೊಬ್ಬರಿಗೆ ಫೋನ್ ಮಾಡಿ ಅವರಿಗೆ ವಿಶಾಖಳ ನಂಬರ್ ಕೊಟ್ಟು, ಈ ನಂಬರ್ ಲೊಕೇಶನ್ ತೆಗೆದು ಕಳಿಸಿ ಅಂತ ಹೇಳಿದೆ. ಅವರು ಸುಲಭವಾಗಿ ಲೊಕೇಶನ್ ಪತ್ತೆ ಹಚ್ಚುತ್ತಿದ್ದರು. ಹಾಗಾಗಿ ನನಗೆ ಅವಳಿರುವ ಕಡೆ ಹೋಗಲು ಸುಲಭವಾಗಬಹುದು ಅಂದುಕೊಂಡೆ. ಸ್ವಲ್ಪ ಹೊತ್ತಿನಲ್ಲಿ ಅವರು ನನಗೆ ಲೊಕೇಶನ್ ಕಳುಹಿಸಿದರು. ಸರ್, ನೀವು ಆ ಜಾಗಕ್ಕೆ ಹೋಗಬೇಡಿ, ಏನು ಅಪಾಯದ ಜಾಗ ಅದು ಅಂತ ಅನುಮಾನ ಬರ್ತಿದೆ. ಅಲ್ಲಿ ಸುತ್ತಮುತ್ತ ಖಾಲಿ ರಸ್ತೆ ಮಾತ್ರ ಇದೆ. ನಿಮ್ಮ ಹೆಂಡತಿಯ ಮೊಬೈಲ್ ಮಾತ್ರ ಅಲ್ಲೇ ಇದೆ. ಅಲ್ಲಿ ಏನಾದರೂ ಆಗಿರ್ಬೋದು, ಅದಕ್ಕಾಗಿ ಅವರು ಕಾಣೆಯಾಗಿದ್ದಾರೆ ಅಂತ ಹೇಳಿದರು. ಆದರೆ ನಾನು ಅವರ ಮಾತಿಗೆ ಕಿವಿಗೊಡದೆ ಲೊಕೇಶನ್ ಕಡೆ ಕಾರು ಓಡಿಸಿದೆ. ಕಾರು ಓಡುತ್ತಲೇ ಇತ್ತು, ಆದರೆ ದಾರಿ ಮುಗಿಯುವ ಲಕ್ಷಣವೇ ಕಾಣಿಸುತ್ತಿರಲಿಲ್ಲ. ದೀರ್ಘ ಪ್ರಯಾಣದ ನಂತರ ನಾನು ಅದೇ ಜಾಗಕ್ಕೆ ತಲುಪಿದೆ. ಕಾರಿನಿಂದ ಇಳಿದು ಮೊಬೈಲ್ ಕೈಯಲ್ಲಿ ಹಿಡಿದಂತೆಯೇ ಎದುರಿನ ರಸ್ತೆಯಲ್ಲಿ ಸಿಗ್ನಲ್ ಕಾಣಿಸಿತು. ಆ ದೃಶ್ಯ ಕಂಡು ಬೆಚ್ಚಿ ಬಿದ್ದೆ. ಅಲ್ಲಿ ನನ್ನ ಹೆಂಡತಿ ಮೊಬೈಲ್ ಬಿದ್ದಿತ್ತು, ಆದರೆ ಅವಳಲ್ಲಿ ಇರಲಿಲ್ಲ. ಆ ಮನುಷ್ಯ ಹೇಳಿದ ಮಾತು ನಿಜವಾಗಿತ್ತು. ನನ್ನ ಹೆಂಡತಿ ಅವಳ ಜೊತೆ ನಮ್ಮ ಮಗನನ್ನು ಕರೆದುಕೊಂಡು ಹೋಗಿದ್ದಳು. ಯಾಕೆ ಈ ಜಾಗಕ್ಕೆ ಬಂದ್ಲು ಅಂತ ಅರ್ಥವಾಗ್ತಿರ್ಲಿಲ್ಲ. ಅವರಿಗೆ ಏನಾದರೂ ಅಪಾಯ ಆಗಿರಬಹುದಾ ಅಂತ ಮನಸ್ಸಿನಲ್ಲಿ ಭಯ ಶುರುವಾಯಿತು. ನಾನು ತಕ್ಷಣ ಮೊಬೈಲ್ ಎತ್ತಿಕೊಂಡು ಠಾಣೆಗೆ ಹೊರಟೆ. ಇಲ್ಲಿ ಏನೋ ಗೊಂದಲ ಇದೆ ಮತ್ತು ಇದು ಮೋನಿಕಾಗೆ ಸಂಬಂಧಪಟ್ಟಿದೆ ಅಂತ ಕಾಣಿಸ್ತಿತ್ತು. ಯಾಕಂದ್ರೆ ಅವಳನ್ನು ಕೂಡ ಇವತ್ತೇ ಕೊಲೆಗಾರ್ತಿ ಅಂತ ಠಾಣೆಗೆ ತರಲಾಗಿತ್ತು. ನಾನು ತಕ್ಷಣ ಚೇಂಬರ್ಗೆ ಹೋಗಿ ಅವಳ ಫೈಲ್ ತೆಗೆದು ನೋಡಿದೆ. ಅದರಲ್ಲಿ ಅವಳು ಯಾರನ್ನು ಕೊಲೆ ಮಾಡಿದ್ದಾಳೆ ಅಂತ ಉಲ್ಲೇಖಿಸಲಾಗಿತ್ತು. ಕಮಿಷನರ್ ಮಗನ ಕೊಲೆ ಆರೋಪದಲ್ಲಿ ಅವಳನ್ನು ಕರೆತರಲಾಗಿತ್ತು. ಇದನ್ನು ಓದಿ ನಾನು ಬೆಚ್ಚಿ ಬಿದ್ದೆ. ಈ ಪ್ರಕರಣ ಭೇದಿಸುವುದು ಅಷ್ಟು ಸುಲಭವಲ್ಲ. ನಾನು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತಿದ್ದೆ. ನನ್ನ ಮನಸ್ಸು ನನ್ನ ಹೆಂಡತಿಯ ಬಗ್ಗೆನೇ ಯೋಚಿಸ್ತಿತ್ತು. ಸ್ವಲ್ಪ ಹೊತ್ತಿನ ನಂತರ DSP ಸರ್ ಫೋನ್ ಮಾಡಿ ನನ್ನ ಹತ್ತಿರ, ನೀನ್ ಯಾರು ಕೊಲೆಯಾಗಿದೆ ಅಂತ ಕೇಳ್ತಿದ್ದಲ್ವಾ? ವಾಸ್ತವದಲ್ಲಿ ಕಮಿಷನರ್ ಮಗ ಕೊಲೆಯಾಗಿದ್ದಾನೆ, ಆದರೆ ಅದನ್ನು ಗುಪ್ತವಾಗಿಡಲಾಗಿದೆ. ಕೊಲೆ ಮಾಡಿದವರು ಯಾರು ಎಂಬುದು ಗೊತ್ತಾಗಿದೆ. ಆದರೆ ಕಮಿಷನರ್ ಸರ್ ಅದರ ಆರೋಪವನ್ನು ಆ ಹುಡುಗಿ ಮೇಲೆ ಹಾಕಬೇಕು ಅಂತ ಬಯಸ್ತಿದ್ದಾರೆ. ಯಾಕೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಎಲ್ಲ ಕಾರಣಕ್ಕೂ ಅದೇ ಹುಡುಗಿಯನ್ನು ತಪ್ಪಿತಸ್ಥಳು ಅಂತ ತೋರಿಸಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದರು. ಅವರ ಮಾತು ಕೇಳಿದ ತಕ್ಷಣ, ಸರ್, ನನ್ನ ಹೆಂಡತಿ ಮತ್ತು ಮಗು ಕಾಣೆಯಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ ಹೇಳಿದೆ.
ಅವಳು ಠಾಣೆಯಿಂದ ಹೊರಟು ಹೋದ್ಮೇಲೆ ಅವಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ನಾನು ಅವಳ ಮೊಬೈಲ್ ಲೊಕೇಶನ್ ತೆಗೆದುಕೊಂಡು ಅಲ್ಲಿಗೂ ಹೋದೆ. ಅದು ಕೂಡ ಒಂದು ಖಾಲಿ ರಸ್ತೆ ಕಡೆ ತೋರಿಸ್ತಿತ್ತು. ಅಲ್ಲಿ ನನ್ನ ಹೆಂಡತಿಯ ಮೊಬೈಲ್ ಮಾತ್ರ ಸಿಕ್ತು. ಸರ್, ನನಗೆ ತುಂಬ ಗಾಬರಿ ಆಗ್ತಿದೆ. ಯಾಕಂದ್ರೆ ಇವತ್ತು ಏಕಾಏಕಿ ನನ್ನ ಜೊತೆ ಜಗಳ ಮಾಡಿದ್ಲು. ನಂತರ ಮೋನಿಕಾ ಠಾಣೆಗೆ ಬಂದ್ಲು. ಇದರಲ್ಲಿ ಏನಾದರೂ ಸಂಬಂಧ ಇರಬಹುದಾ ಅಂತ ಕೇಳಿದೆ. ಇದಕ್ಕೆ DSP ಸರ್, ಅಂತಹ ತಲೆ ಇಲ್ಲದ ಮಾತುಗಳನ್ನು ಮಾತಾಡಬೇಡ. ನಿನ್ನ ಹೆಂಡತಿ ಜಗಳ ಮಾಡಿ ಹೋಗಿದ್ದಾಳೆ. ಅವಳು ಯಾರಾದರೂ ಅವಳ ಸ್ನೇಹಿತರ ಮನೆಗೆ ಅಥವಾ ತಾಯಿ ಮನೆಗೆ ಹೋಗಿರ್ತಾಳೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಸರ್, ನಾನು ನನ್ನ ಅತ್ತೆ ಮನೆಗೂ ಹೋಗಿದ್ದೆ, ಆದರೆ ಅವಳು ಅಲ್ಲಿಗೂ ಹೋಗಿರಲಿಲ್ಲ. ಸರ್ ಪ್ಲೀಸ್, ಮೋನಿಕಾ ಕೇಸ್ ಆಮೇಲೆ ನೋಡೋಣ. ಮೊದಲು ನನಗೆ ನನ್ನ ಹೆಂಡತಿ ಮಗು ಸುರಕ್ಷಿತವಾಗಿರಬೇಕು. ಅವರಿಗೆ ಏನಾದರೂ ಆಗಿಬಿಟ್ರೆ ನಾನು ಜೀವಂತವಾಗಿರಲಾರೆ. ನನ್ನ ಜೀವನದಲ್ಲಿ ಇವರಿಬ್ಬರು ನನಗೆ ತುಂಬ ಮುಖ್ಯ ಅಂತ ಹೇಳಿದೆ. ನನ್ನ ಮಾತುಗಳನ್ನು ಕೇಳಿ ಅವರು, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತದೆ, ನೀನೇ ಯೋಚಿಸು. ಕಮಿಷನರ್ ಮಾತು ಕೇಳದೆ ನಮಗೆ ಬೇರೆ ದಾರಿ ಇಲ್ಲ. ನಿನ್ನ ಹೆಂಡತಿ ಮಗುವನ್ನು ಹುಡುಕುವ ಪ್ರಯತ್ನವನ್ನು ನಾನು ಮಾಡುತ್ತೇನೆ. ನೀನು ಮೋನಿಕಾ ಕೇಸನ್ನು ಮುಂದುವರಿಸು ಅಂತ ಹೇಳಿ ನನ್ನಿಂದ ತಪ್ಪಿಸಿಕೊಳ್ಳುವ ಹಾಗೆ ಫೋನ್ ಕಟ್ ಮಾಡಿದ್ರು. ನನಗೆ ಏನೂ ಅರ್ಥವಾಗ್ತಿರ್ಲಿಲ್ಲ. ನನ್ನ ಹೆಂಡತಿಯ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಲು ನನ್ನಿಂದ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವಳು ನನ್ನ ಹೆಂಡತಿ ಮಾತ್ರವಲ್ಲ, ನನ್ನ ಮಗನ ತಾಯಿಯೂ ಆಗಿದ್ದಳು. ನನ್ನ ಹೆಂಡತಿ ಮತ್ತು ಮಗು ಅಪಾಯದಲ್ಲಿದ್ದಾರೆ ಎಂದು ನನ್ನ ಮನಸ್ಸಿಗೆ ತುಂಬ ಭಾಸವಾಗತೊಡಗಿತು. ಈ ಸತ್ಯವನ್ನು ಮೋನಿಕಾನಿಂದಲೇ ಬಯಲು ಮಾಡಬೇಕು ಅಂತ ಯೋಚಿಸಿ ಅವಳು ಇರುವ ಕಡೆ ನಡೆದೆ. ನನ್ನ ಇಷ್ಟು ರಹಸ್ಯ ಗೊತ್ತಿರುವವಳಿಗೆ ಖಂಡಿತವಾಗಿಯೂ ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಎಂಬುದು ಗೊತ್ತಿರಬೇಕು. ಯಾಕಂದ್ರೆ ಅವಳು ಸಾಮಾನ್ಯ ಮಹಿಳೆಯಂತೆ ಕಾಣಿಸ್ತಿರ್ಲಿಲ್ಲ. ಕಮಿಷನರ್ ಸರ್ ಆಕೆಯ ಮೇಲೆ ಆರೋಪ ಮಾಡಿದ್ದರೂ ಕೂಡ ಆ ಒತ್ತಡದ ನಡುವೆಯೂ ಅವಳು ಇಷ್ಟು ಶಾಂತವಾಗಿರಲು ಕಾರಣವೇನು? ನಿಸ್ಸಂದೇಹವಾಗಿ ಅವಳಲ್ಲಿ ಏನೋ ವಿಶೇಷತೆ ಇತ್ತು. ನಾನು ರಿಮಾಂಡ್ ರೂಮ್ ಒಳಗೆ ಪ್ರವೇಶಿಸಿದಾಗ ಅವಳು ನನ್ನನ್ನು ನೋಡಿ ಎದ್ದು ನಿಂತಳು. ಮೋನಿಕಾ, ನೀನು ನನಗೆ ಸಹಾಯ ಮಾಡಿದರೆ ನಾನು ನಿನ್ನನ್ನು ಕೊಲೆಗಾರ್ತಿ ಅಂತ ತೋರಿಸದೆ ನಿರಪರಾಧಿ ಅಂತ ಬಿಟ್ಟು ಬಿಡುತ್ತೇನೆ. ಆದರೆ ನೀನು ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಅಂತ ಹೇಳಬೇಕು. ನನ್ನ ರಹಸ್ಯ ನಿನ್ನವರೆಗೆ ತಲುಪಿದ ಅಂದರೆ ನಿನಗೆ ಅವರು ಎಲ್ಲಿದ್ದಾರೆ ಎಂಬುದು ಕೂಡ ಗೊತ್ತಿರುತ್ತದೆ ಅಂತ ಹೇಳಿದೆ. ಅದಕ್ಕೆ ಅವಳು ತಲೆ ಆಡಿಸುತ್ತಾ, ಹೌದು, ನಿಮ್ಮ ಹೆಂಡತಿ ನನಗೆ ಈ ರಹಸ್ಯವನ್ನು ಹೇಳಿದ್ದು, ಆದರೆ ಈಗ ಅವರು ಎಲ್ಲಿ ಹೋಗಿದ್ದಾರೆ ಎಂಬುದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ಲು. ನಾನು ಕೋಪದಿಂದ ಅವಳ ಕೈಯನ್ನು ಗೋಡೆಗೆ ತಾಗಿಸುತ್ತಾ, ಸುಳ್ಳು ಹೇಳಬೇಡ, ನಿನ್ನನ್ನು ಕೊಂದೇ ಬಿಡುತ್ತೇನೆ. ನಿನಗೆ ಎಲ್ಲ ಗೊತ್ತಿದ್ಯಾ ಅಂತ ನಿನ್ನ ಈ ಶಾಂತ ವರ್ತನೆಯೇ ಹೇಳ್ತಿದೆ. ಹೇಳು, ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಅಂತ ಕೇಳಿದೆ. ಅವಳು ನಗುತ್ತಾ, ನಿಜ ಹೇಳಬೇಕಂದ್ರೆ ನಿನ್ನ ಹೆಂಡತಿ ಮಗು ಸುರಕ್ಷಿತವಾಗಿ ಮನೆಗೆ ಬರ್ತಾರೆ. ಆದರೆ ನೀವು DSP ಹತ್ತಿರ ಹೋಗಿ ನನ್ನನ್ನು ಕೊಲೆಗಾರ್ತಿ ಅಲ್ಲ ಅಂತ ಹೇಳಬೇಕು. ಎಲ್ಲರ ಎದುರು ಕಮಿಷನರ್ಗೆ ಶಿಕ್ಷೆ ಕೊಡಿಸಬೇಕು. ಯಾಕಂದ್ರೆ ಅವರ ಮಗನ ಕೊಲೆಗೆ ನಾನು ಕಾರಣನಲ್ಲ, ಅವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿದಳು. ನಾವು ಹೀಗೆ ಮಾಡಿದರೆ DSP ಸರ್ ಈ ಕೇಸನ್ನು ಬೇರೆ ಇನ್ಸ್ಪೆಕ್ಟರ್ಗೆ ವರ್ಗಾಯಿಸ್ತಾರೆ. ಆಗ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಹಾಗಾಗಿ ನೀನು ನನ್ನ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಿಡು ಅಂತ ಹೇಳಿದೆ. ಅದಕ್ಕೆ ಅವಳು, ನಾನು ಮೊದಲೇ ತಪ್ಪೊಪ್ಪಿಕೊಂಡರೆ ನನ್ನನ್ನು ಗಲ್ಲಿಗೇರಿಸ್ತಾರೆ. ಆದರೆ ನಾನು ನಿಮ್ಮನ್ನು ದಾಳವಾಗಿಸಿಕೊಂಡ್ರೆ ನಾನು ಉಳಿಯಬಹುದು ಮತ್ತು ನಿಮ್ಮ ರಹಸ್ಯ ನಿಮ್ಮಲ್ಲಿ ರಹಸ್ಯವಾಗಿ ಉಳಿಯುತ್ತದೆ. ಅವಳ ಬುದ್ಧಿವಂತಿಕೆಯನ್ನು ನೋಡಿ ನಾನು ಬೆರಗಾಗಿ ಹೋದೆ. ನಾನು ಏನು ಪುರಾವೆಗಳನ್ನು ಸಂಗ್ರಹಿಸಿದ್ರೂ ಕೂಡ DSP ಸರ್ ಅದನ್ನು ಸುಟ್ಟು ಹಾಕ್ತಾರೆ. ಯಾಕಂದ್ರೆ ಈ ವಿಷಯ ಕಮಿಷನರ್ಗೆ ಸೇರಿದ್ದಾಗಿದೆ. ನಾನು ಹೇಳೋದನ್ನು ಅರ್ಥ ಮಾಡಿಕೊ. ನನ್ನ ಮಗು ಇನ್ನೂ ಚಿಕ್ಕದು, ಅವನ ಜೀವನ ನಾಶವಾಗುವಂತ ಕೆಲಸ ಮಾಡಬೇಡ ಅಂತ ಕೈ ಮುಗಿದು ಕೇಳಿಕೊಂಡೆ. ಅವಳು ಅಸಮಾಧಾನದಿಂದ ತಲೆ ಅಲ್ಲಾಡಿಸಿದಳು. ಅವಳು ಸ್ವತಃ ನನ್ನ ಕೇಸು ನಿಮ್ಮ ಕೈಗೆ ಸಿಗಬೇಕು. ಯಾಕಂದ್ರೆ ನೀವು ಲಂಚ ತೆಗೆದುಕೊಳ್ಳೋದನ್ನು ವಿರೋಧಿಸ್ತೀರಾ. ಯಾವ ನಿರಪರಾಧಿಯನ್ನು ಅಪರಾಧಿ ಅಂತ ಸಾಬೀತು ಮಾಡೋದಿಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೀರಾ. ಅದಕ್ಕಾಗಿ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೆ. ನಾನು ತುಂಬಾ ಬೇಗ ಬಿಡುಗಡೆಯಾಗಿ ತೋರಿಸ್ತೇನೆ ಮತ್ತು ನಿಮ್ಮನ್ನೇ ಜೈಲಿಗೆ ಹಾಕಿಸ್ತೇನೆ ಅಂತ ಕಮಿಷನರ್ ಸರ್ಗೆ ಸವಾಲು ಹಾಕಿದ್ದೆ. ಆದುದರಿಂದ ನೀವು ನನ್ನ ಜೊತೆ ಸಹಕರಿಸಿದ್ರೆ ನಿಮಗೆ ಒಳ್ಳೆಯದು, ಇಲ್ಲವಾದರೆ ನಿಮ್ಮ ಜೀವನವೇ ಹಾಳಾಗಿ ಬಿಡುತ್ತದೆ. ನಾನು ನಿಮ್ಮ ಹೆಂಡತಿ ಮತ್ತು ಮಗುವನ್ನು ನಿಮ್ಮಿಂದ ದೂರ ಮಾಡಿದ್ದೇನೆ ಅಂದರೆ ನಿಮ್ಮ ವೈಯಕ್ತಿಕ ವಿಷಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಬಿಚ್ಚಿಡ್ಬೋದು ಎಂಬುದನ್ನು ಕೂಡ ನೆನಪಿನಲ್ಲಿಟ್ಟುಕೊಳ್ಳಿ. ಆಗ ನೀವು ನಿಮ್ಮ ಈ ಖಾಕಿ ಉಡುಪು ಮತ್ತು ನೀವು ಪ್ರೀತಿಸುವ ಹೆಂಡತಿ ಮಗು ಯಾವುದೂ ನಿಮ್ಮ ಜೊತೆ ಇರೋದಿಲ್ಲ ಎಂದು ಹೇಳಿದಳು. ಹೆಂಗಸಿನ ಮಾತು ಕೇಳಿ ನಾನು ಬೆರಗಾಗಿ ಹೋದೆ. ನನಗೆ ಅವಳ ಕುತ್ತಿಗೆಯನ್ನು ಒತ್ತಿ ಕೊಲ್ಲಬೇಕು ಅಂತ ಅನ್ನಿಸ್ತಿತ್ತು. ಆದರೆ ಆ ಕ್ಷಣ ನಾನು ತುಂಬ ಅಸಹಾಯಕನಾಗಿದ್ದೆ. ನನ್ನ ಕೈಗಳು ಕಟ್ಟಿ ಹಾಕಿದಂತಾಗಿದ್ದವು. ನನ್ನ ಹೆಂಡತಿ ಮತ್ತು ಮಗ ಅವಳ ವಶದಲ್ಲಿದ್ದರು. ನಾನು ಏನನ್ನು ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಕಾರಣವಿಲ್ಲದೆ ತುಂಬ ದೊಡ್ಡ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಇಂದಿನ ದಿನ ನನ್ನ ಪಾಲಿಗೆ ದುರಾದೃಷ್ಟ ದಿನವಾಗಿ ಬಿಟ್ಟಿತು. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ಠಾಣೆಯ ಎಲ್ಲ ಸಿಬ್ಬಂದಿಗಳೊಡನೆ ನನ್ನ ಮಗ ಮತ್ತು ಹೆಂಡತಿಯ ಬಗ್ಗೆ ಯಾವುದಾದ್ರೂ ಸುಳಿವು ಇದೆಯಾ ಅಂತ ಕೇಳಿದೆ. ಯಾರ ಬಳಿಯೂ ಯಾವ ಸಾಕ್ಷಿಯೂ ಸಿಗಲಿಲ್ಲ. ಅವರು ಏನಾದರೂ ಹೇಳಿಕೆ ನೀಡಿದ್ದಿದ್ದರೆ ನನ್ನ ಹೆಂಡತಿ ಮತ್ತು ಮಗ ಎಲ್ಲಿದ್ದಾರೆ ಎಂದು ಪತ್ತೆ ಮಾಡಬಹುದಾಗಿತ್ತು. ಇತ್ತ ನನ್ನ ಅತ್ತೆ ಮನೆಯವರು ತುಂಬ ಕಂಗಾಲಾಗಿದ್ದರು. ಯಾಕಂದ್ರೆ ಇದು ನನ್ನ ಹೆಂಡತಿ ಮಗನ ವಿಷಯವಾದರೂ ಅವರಿಗೆ ಅವರ ಮಗಳು ಮತ್ತು ಮೊಮ್ಮಗನ ವಿಷಯವಾಗಿತ್ತು. ಅವರು ತುಂಬಾನೇ ಅಳುತ್ತಿದ್ದರು. ನಾನು ತುಂಬ ಕಷ್ಟಪಟ್ಟು ಅವರನ್ನು ಸಮಾಧಾನಪಡಿಸಿದೆ. ಪರಿಸ್ಥಿತಿ ತುಂಬ ಕೆಟ್ಟು ಹೋಯಿತು. ನಾನು ಈ ಕೇಸನ್ನು ಬಿಟ್ಟು ಬಿಡದೆ ಬೇರೆ ದಾರಿಯೇ ಇರಲಿಲ್ಲ.
ನಾನು DSP ಸರ್ಗೆ ಫೋನ್ ಮಾಡಿ ಎಲ್ಲ ವಿಷಯಗಳನ್ನು ವಿವರಿಸಿದೆ. ಈಗ ನಾನು ಈ ಕೇಸನ್ನು ಹ್ಯಾಂಡಲ್ ಮಾಡಲಾಗೋದಿಲ್ಲ. ಯಾಕಂದ್ರೆ ನಾನು ಆ ಹುಡುಗಿಯನ್ನು ನಿರಪರಾಧಿ ಅಂತ ಸಾಬೀತುಪಡಿಸುತ್ತೇನೆ. ಅವಳ ವಿರುದ್ಧ ನಿಲ್ಲದೆ ಅವಳ ಪರವಾಗಿ ನಿಂತು ಅವಳನ್ನು ರಿಲೀಸ್ ಮಾಡುತ್ತೇನೆ. ಹೀಗೆ ಮಾಡಿದರೆ ಮಾತ್ರ ನನ್ನ ಹೆಂಡತಿ ಮತ್ತು ಮಗ ಸುರಕ್ಷಿತವಾಗಿ ಇರ್ತಾರೆ. ನನ್ನ ಮಾತು ಕೇಳಿ ಅವರು ತಕ್ಷಣ ಆ ಹುಡುಗಿಯನ್ನು ರಿಮಾಂಡ್ ರೂಮಿಗೆ ಹಾಕಿ ಚೆನ್ನಾಗಿ ಬುದ್ಧಿ ಕಲಿಸಿ. ಆಗ ಅವಳು ನಿನ್ನ ಹೆಂಡತಿ ಮಕ್ಕಳ ಬಗ್ಗೆನೂ ಹೇಳುತ್ತಾಳೆ. ತನ್ನ ತಪ್ಪನ್ನು ಒಪ್ಪಿಕೊಂಡು ಬಿಡ್ತಾಳೆ ಅಂತ ಹೇಳಿದ್ರು. ಆದರೆ ನಾನು ಸಂಪೂರ್ಣವಾಗಿ ಕುಸಿದು ಬಿಟ್ಟಿದ್ದೆ. ನನ್ನ ಬಳಿ ಈಗ ಏನೂ ಉಳಿದಿರಲಿಲ್ಲ. ಆಗಲೇ ರಾತ್ರಿಯಾಗಿತ್ತು. ನನ್ನ ಹೆಂಡತಿ ಒಂಟಿ ಹೆಂಗಸು, ಜೊತೆಗೆ ಚಿಕ್ಕ ಮಗು ಕೂಡ ಇದೆ. ಅವರು ಹೇಗೆ ಆ ಕತ್ತಲಲ್ಲಿ ಇರ್ತಾರೆ ಅಂತ ನೆನೆದು ನನ್ನ ಕೈಕಾಲುಗಳು ನಡುಗತೊಡಗಿದವು. ನನಗೆ ದಿಕ್ಕೇ ತೋಚಲಿಲ್ಲ. ನಾನು ಮತ್ತೊಮ್ಮೆ ಮೋನಿಕಾ ಹತ್ತಿರ ಹೋಗಿ ಕೈ ಮುಗಿದು, ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ರು ನಿನ್ನ ಮುಂದೆ ಕೈ ಜೋಡಿಸ್ತಿದ್ದೇನೆ. ನನ್ನ ಹೆಂಡತಿ ಮಗು ಎಲ್ಲಿದ್ದಾರೆ ಅಂತ ಹೇಳು. ದೇವರ ಸಾಕ್ಷಿಯಾಗಿ ಹೇಳ್ತಿದ್ದೇನೆ, ನೀನೇನಾದರೂ ಅಪಾಯ ಮಾಡಬೇಡ. ಮೊದಲೇ ನನ್ನ ಹೆಂಡತಿಗೆ ನಾನು ಈ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ. ಈಗ ಅವಳಿಗೆ ಏನಾದರೂ ಆಗಿಬಿಟ್ರೆ ನಾನು ಯಾವತ್ತಿಗೂ ನನ್ನನ್ನು ಕ್ಷಮಿಸೋದಿಲ್ಲ ಅಂತ ಕೇಳಿಕೊಂಡೆ. ನನ್ನ ಹೆಂಡತಿ ಮತ್ತು ಮಗುವಿನ ಮೇಲೆ ನನಗೆ ತುಂಬ ಪ್ರೀತಿ ಇದೆ. ಅವರು ಇಲ್ಲ ಅಂದರೆ ನಾನು ಸತ್ತೇ ಹೋಗುತ್ತೇನೆ ಅಂತ ಹೇಳಿದೆ. ಮೋನಿಕಾ ನನ್ನನ್ನು ನೋಡಿ, ನೀವು ಚಿಂತಿಸಬೇಡಿ. ನಾನು ಬದುಕಿರುವವರೆಗೂ ನಿಮ್ಮ ಹೆಂಡತಿ ಮತ್ತು ಮಗು ಇಬ್ಬರು ಸುರಕ್ಷಿತವಾಗಿರ್ತಾರೆ. ಅವರನ್ನು ಯಾರೂ ಮುಟ್ಟಲಾಗೋದಿಲ್ಲ. ಆದರೆ ನೀವು ನನ್ನನ್ನು ನಿರಪರಾಧಿ ಅಂತ ಸಾಬೀತುಪಡಿಸಬೇಕು. ನೀವು ಹಾಗೆ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳನ್ನು ನಾನು ಕೊನೆಗೊಳಿಸುತ್ತೇನೆ. ನಾನು ನಿಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡಲು ಬಯಸುತ್ತೇನೆ. ಇದರಿಂದ ನಿಮಗೆ ಸಹಾಯವಾಗಬಹುದು ಅಂತ ಕೇಳಿದಳು. ಅವಳು ನೆಲದಲ್ಲಿ ಕುಳಿತುಕೊಂಡಳು ಮತ್ತು ನಾನು ಅವಳ ಬಳಿ ಹೋಗಿ ಕುಳಿತುಕೊಂಡೆ. ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಾ, ನಾನು ನಿಮಗೆ ಕೇವಲ ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ಅದರ ನಂತರ ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನಂತರ ಅದೇ ಆಧಾರದ ಮೇಲೆ ಸಾಕ್ಷಿಗಳನ್ನು ಸೇರಿಸಿ DSP ಸರ್ ಮುಂದೆ ತೋರಿಸಿ ಅವರು ಕಮಿಷನರ್ ಸರ್ ವಿರುದ್ಧ ನಿಲ್ಲುವಂತೆ ಪ್ರೇರೇಪಿಸಬೇಕು. ನಮ್ಮ ವಕೀಲರು ಉಳಿದದ್ದನ್ನು ನೋಡಿಕೊಳ್ತಾರೆ ಎಂದು ಹೇಳಿದಳು. ನಾನು ಅವಳ ಮಾತು ಕೇಳಿ ತಲೆ ಆಡಿಸಿ ಒಪ್ಪಿಕೊಂಡೆ. ಅವಳು ತನ್ನ ನಿಜವಾದ ಕಥೆಯನ್ನು ನನ್ನಲ್ಲಿ ಹೇಳಲು ಆರಂಭಿಸಿದಳು. ನಾನು ಕಮಿಷನರ್ ಎರಡನೇ ಹೆಂಡತಿ. ನಮ್ಮ ಮದುವೆ ಪರಸ್ಪರ ಒಪ್ಪಿಗೆಯಿಂದ ನಡೆದಿತ್ತು. ಅವರಿಗೆ ಮೊದಲ ಹೆಂಡತಿ ಮತ್ತು ಅವರ ಮಕ್ಕಳಿದ್ದಾರೆ ಎಂಬುದು ನನಗೆ ಗೊತ್ತಿತ್ತು. ಆದರೆ ಅವರ ವ್ಯಕ್ತಿತ್ವಕ್ಕೆ ಆಕರ್ಷಿತವಾಗಿ ನಾನವರ ಜೊತೆ ಮದುವೆಯಾದೆ. ಆದರೆ ಅವರು ತಮ್ಮ ಮಗನನ್ನು ಮುಗಿಸಲು ಯೋಚನೆ ಮಾಡ್ತಿದ್ದಾರೆ ಎಂಬುದು ನನಗೆ ಗೊತ್ತೇ ಆಗಲಿಲ್ಲ. ಅವರು ತಮ್ಮ ಸಂಪೂರ್ಣ ಆಸ್ತಿಯನ್ನು ಉದ್ದೇಶಪೂರ್ವಕವಾಗಿ ತಮ್ಮ ಮಗನ ಹೆಸರಿನಲ್ಲಿ ಬರೆದುಕೊಟ್ಟಿದ್ದರು. ಯಾವ ಸಮಯದಲ್ಲಿ ಆದರೂ ತಮ್ಮ ಮಗನನ್ನು ಮುಗಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದರು. ಯಾಕಂದ್ರೆ ಅವನಿಗೆ ಮದುವೆಯಾಗಿ ಮಕ್ಕಳಾದ ಮೇಲೆ ಮಗನನ್ನು ಕೊಂದರೂ ಆಸ್ತಿ ಅವರ ಪಾಲಿಗೆ ಬರುತ್ತಿರಲಿಲ್ಲ. ಅದು ಅವರ ಮಗನ ಮಕ್ಕಳ ಪಾಲಾಗ್ತಿತ್ತು. ಅದಕ್ಕೆ ಅವರು ಅವನನ್ನು ಈಗಲೇ ಕೊಲೆ ಮಾಡಿ ನನ್ನನ್ನು ಹೊಣೆಯಾಗಿಸಿಬಿಟ್ರು. ನಾನು ಆ ಹುಡುಗನಿಗೆ ಮಲತಾಯಿ. ಹಾಗಾಗಿ ಅವರು ಹೇಳಿದ್ದೆಲ್ಲವನ್ನು ನಾನು ಮಾಡ್ಬೋದು ಎಂದುಕೊಂಡಿದ್ದರು. ಆದರೆ ನನ್ನ ಮತ್ತು ಅವರ ಮಗನ ಸಂಬಂಧ ತುಂಬ ಚೆನ್ನಾಗಿತ್ತು. ಆ ಹುಡುಗ ನಿಜವಾಗಿಯೂ ತುಂಬ ಒಳ್ಳೆಯವನು. ಅವನು ಯಾವತ್ತೂ ನನ್ನೊಂದಿಗೆ ಅಸಭ್ಯವಾಗಿ ವರ್ತಿಸಿರಲಿಲ್ಲ. ಹೇಳೋದಕ್ಕೆ ನಾನು ಅವನ ತಾಯಿಯ ಹಕ್ಕನ್ನೇ ಕಸಿದುಕೊಂಡಿದ್ದೆ. ಆದರೆ ಅವನು ಯಾವಾಗಲೂ ನನ್ನನ್ನು ಗೌರವದಿಂದಲೇ ನಡೆಸಿಕೊಂಡಿದ್ದ. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ತಪ್ಪು ನನ್ನ ಅಪ್ಪನದ್ದು. ಅವರು ಸಮತೋಲನ ಕಾಪಾಡಿಕೊಳ್ಳಲಿಲ್ಲ. ಅವರಿಗೆ ದೊಡ್ಡ ಮನಸ್ಸಿದ್ದಿದ್ರೆ ನಮ್ಮ ತಾಯಿ ಇರುವಾಗ ನಿಮ್ಮೊಂದಿಗೆ ಮದುವೆ ಆಗ್ತಿರ್ಲಿಲ್ಲ. ಆದರೆ ಇದರಲ್ಲಿ ನಿಮ್ಮ ಯಾವುದೇ ತಪ್ಪಿಲ್ಲ. ನೀವು ಅವರ ಹೆಂಡತಿ. ನಾವು ನಿಮಗೆ ಗೌರವ ಕೊಡಬೇಕು ಎಂದು ಹೇಳ್ತಿದ್ದ. ನಮ್ಮ ಸ್ನೇಹ ಸಂಬಂಧವನ್ನು ನೋಡಿ ಕಮಿಷನರ್ ಎಲ್ಲ ಆರೋಪವನ್ನು ನನ್ನ ತಲೆಯ ಮೇಲೆ ಹೊರಿಸಿ ತನ್ನ ಮಗನನ್ನು ಕೊಂದು ಹಾಕಿದ್ರು. ಈಗ ಅದೇ ಕಾರಣದಿಂದ ನನ್ನನ್ನು ಕೊಲೆಗಾರ್ತಿ ಅಂತ ತೋರಿಸಿ ತಾನು ಪಾರಾಗಲು ಪ್ರಯತ್ನಿಸ್ತಿದ್ದಾನೆ. ಅವಳ ಮಾತುಗಳನ್ನು ಕೇಳಿ ನನಗೆ ನಂಬಲಾಗ್ತಿಲ್ಲ. ಕಮಿಷನರ್ ತಮ್ಮ ಸಂಪೂರ್ಣ ಆಸ್ತಿಯನ್ನು ತಮ್ಮ ಮಗನ ಹೆಸರಿನಲ್ಲಿ ಬರೆದುಕೊಟ್ಟಿದ್ದು ನಿಜವಾದ ವಿಷಯವಾಗಿತ್ತು. ಇದನ್ನು ಎಲ್ಲರೂ ತಿಳಿದಿದ್ದರು. ಆದರೆ ಅವರು ಬೆನ್ನ ಹಿಂದೆ ಇಷ್ಟು ದೊಡ್ಡ ಆಟವಾಡ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಯಾವ ಅಪ್ಪನೂ ಕೂಡ ಆಸ್ತಿಯ ವಿಷಯದಲ್ಲಿ ತನ್ನ ಸ್ವಂತ ಮಗನನ್ನು ಕೊಲ್ಲುತ್ತಾನೆ. ನಾನಿದನ್ನು ಯಾವತ್ತೂ ಕಲ್ಪನೆ ಕೂಡ ಮಾಡಿರಲಿಲ್ಲ. ಆದರೆ ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯಿತು? ಮತ್ತು ನನ್ನ ಹೆಂಡತಿ ಮಗನನ್ನು ನೀವು ಹೇಗೆ ನನ್ನಿಂದ ದೂರ ಮಾಡಿದ್ದೀರಿ? ಹಾಗಾದರೆ ನೀವು ಯಾರು ಅಂತ ನಾನು ಹೆಂಗಸಿನ ಹತ್ತಿರ ಕೇಳಿದೆ. ನನ್ನ ಮಾತು ಕೇಳಿ ಮೋನಿಕಾ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ನನ್ನ ಗಂಡ ನನ್ನನ್ನು ಸಾಮಾನ್ಯ ಹೆಂಗಸು ಅಂತ ಭಾವಿಸಿದ್ದಾರೆ. ಆದರೆ ಅದು ನಿಜವಲ್ಲ. ಯಾಕಂದರೆ ನನ್ನ ಸಂಬಂಧ ಹೊಂದಿರುವ ಜನರೆಲ್ಲ ಗೂಂಡಾ ಮಾಫಿಯಾದವರು. ನನ್ನ ತಂದೆ ಒಬ್ಬ ರಾಜಕಾರಣಿ. ಅವರು ಕೂಡ ಒಂದು ಗ್ಯಾಂಗ್ ನಡೆಸ್ತಾರೆ. ನನ್ನ ಅಪ್ಪನ ಬಲಗೈ ನನ್ನ ಅಣ್ಣ. ನನ್ನ ಮಾವ ಎಲ್ಲ ಏಜೆನ್ಸಿಗಳನ್ನು ನಿಯಂತ್ರಿಸುವ ಗುಮಾಸ್ತಾಗಿದ್ದಾರೆ. ನನಗೆ ಕಮಿಷನರ್ ನನ್ನ ಬೆನ್ನ ಹಿಂದೆ ಮಾಡುವ ಕೆಲಸದ ಸುಳಿವು ಸಿಕ್ಕಿದ ಕೂಡಲೇ ಮನೆಯವರಿಗೆ ತಿಳಿಸಿದ್ದೆ. ಕಮಿಷನರ್ ಈ ಎಲ್ಲ ಕೆಲಸಗಳನ್ನು ಮಾಡಿದ ನಂತರ ನಿನ್ನ ಕೇಸ್ ನೋಡಿಕೊಳ್ಳಲು ನಿನ್ನ ಇಷ್ಟದ SP ನೀನೇ ಆಯ್ಕೆ ಮಾಡುವಂತ ಒಂದು ಅವಕಾಶ ಕೊಟ್ಟಿದ್ದ. ನಾನು ಈಗಾಗಲೇ ಎಲ್ಲ ಮಾಹಿತಿಯನ್ನು ತಯಾರಿಸಿಟ್ಟುಕೊಂಡಿದ್ದೆ. ನಾನು ನಿಮ್ಮ ಹೆಂಡತಿಯೊಂದಿಗೆ ಈಗಾಗಲೇ ಸ್ನೇಹವನ್ನು ಬೆಳೆಸಿಕೊಂಡಿದ್ದೆ. ನಾನವಳಿಂದ ನಿಮ್ಮ ರಹಸ್ಯವನ್ನು ತಿಳಿದುಕೊಂಡೆ ಹಾಗೂ ನಿಮ್ಮ ವಿರುದ್ಧವೇ ಅವಳನ್ನು ಎತ್ತಿಕಟ್ಟಿದೆ. ಇವತ್ತು ಬೆಳಗ್ಗೆ ಜಗಳ ಮಾಡಿ ಮನೆಯಿಂದ ಹೊರಬಂದಾಗ ನನ್ನ ಚಿಕ್ಕಪ್ಪ ಅವಳನ್ನು ಅಪಹರಿಸಿದ್ರು ಮತ್ತು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಸುರಕ್ಷಿತವಾಗಿ ಇಟ್ಟುಕೊಂಡಿದ್ದಾರೆ. ಈಗ ಹೇಳಿ, ಎಲ್ಲವೂ ನಿಮ್ಮ ಕೈಯಲ್ಲಿದೆ. ನಿಮ್ಮ ಹೆಂಡತಿ ಮಗು ನಮ್ಮ ಮನೆಯಲ್ಲಿ ಆರಾಮಾಗಿ ಇರ್ತಾರೆ. ಅವರನ್ನು ಕೊಂದು ಬಿಸಾಕಿದ್ರೆ ಮತ್ತೆ ಯಾರೂ ನಿಮ್ಮ ಪಾಲಿಗೆ ಉಳಿಯೋದಿಲ್ಲ.
ನಾನು ನಿಮಗೆ ನನ್ನ ಎಲ್ಲಾ ಸತ್ಯವನ್ನು ಹೇಳಿದ್ದೇನೆ. ಈಗ ನೀವು ನಿಮ್ಮ ಕರ್ತವ್ಯವನ್ನು ನೆರವೇರಿಸಿ ಮತ್ತು ನನ್ನನ್ನು ನಿರಪರಾಧಿ ಅಂತ ಸಾಬೀತು ಮಾಡಿ. ಇದು ನಿಮ್ಮಿಂದ ಸಾಧ್ಯ ಇದೆಯಾ ಅಂತ ಸ್ಪಷ್ಟವಾಗಿ ಹೇಳಿಬಿಡಿ. ಇಲ್ದಿದ್ರೆ ನಿಮ್ಮ ಕುಟುಂಬವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಿಡುತ್ತೇನೆ ಅಂತ ಹೇಳಿದ್ಲು. ಇದು ಕೇಳಿದಾಗ ನಾನು ಸಂಪೂರ್ಣ ಮೌನವಾಗಿ ಹೋದೆ. ಸ್ವಲ್ಪ ಹೊತ್ತು ಏನೂ ಮಾತಾಡಲಿಲ್ಲ. ನಂತರ ಆ ಹೆಂಗಸನ್ನು ನೋಡಿ, ನೀನು ನನಗೆ ನನ್ನ ರಹಸ್ಯವನ್ನು ಯಾರೊಂದಿಗೂ ಹೇಳೋದಿಲ್ಲ ಅಂತ ವಾಗ್ದಾನ ಮಾಡು. ನಾನು ಕೈ ಮುಗಿದು ನಿನ್ನಲ್ಲಿ ಕ್ಷಮೆ ಕೇಳುತ್ತೇನೆ. ನನ್ನ ಕೃತ್ಯದ ಬಗ್ಗೆ ನನಗೆ ನಾಚಿಕೆ ಆಗ್ತದೆ. ನಾನು ಪೊಲೀಸ್ ಫೋರ್ಸ್ ಸೇರಿಕೊಂಡಾಗ ಯಾವತ್ತೂ ಯಾರ ಮೇಲೂ ಇಂಥ ಅನ್ಯಾಯವಾಗಲು ಬಿಡೋದಿಲ್ಲ ಅಂತ ಪ್ರಮಾಣವನ್ನು ತೆಗೆದುಕೊಂಡಿದ್ದೆ. ಆದರೆ ನಾನು ಮಾಡಿದ್ದು ಅದಕ್ಕೆ ವಿರುದ್ಧವಾಗಿತ್ತು ಅಂತ ಹೇಳಿದೆ. ಆ ಹೆಂಗಸು ನನ್ನ ಭುಜದ ಮೇಲೆ ಕೈಯಿಟ್ಟು, ಚಿಂತೆ ಬೇಡ, ನೀನು ಹೃದಯಪೂರ್ವಕವಾಗಿ ನನಗೆ ಸಹಾಯ ಮಾಡುತ್ತಿರುವವರೆಗೆ ನಿನ್ನ ರಹಸ್ಯ ಸುರಕ್ಷಿತವಾಗಿರುತ್ತದೆ. ಆದರೆ ನೀನು ನನ್ನನ್ನು ಎದುರು ಹಾಕಿಕೊಂಡ್ರೆ ನಿನ್ನ ರಹಸ್ಯ ಜಗತ್ತಿನ ಮುಂದೆ ಬಯಲಾಗುತ್ತದೆ. ನಿನ್ನ ಹೆಂಡತಿ ನನಗೆ ಆ ಸತ್ಯವನ್ನು ಹೇಳುವಾಗ ನಾನದರ ವಿಡಿಯೋ ಮಾಡಿಕೊಂಡಿದ್ದೇನೆ. ಅದು ಇಂಟರ್ನೆಟ್ನಲ್ಲಿ ಹರಡಿ ಬಿಡುತ್ತೇನೆ. ಅವಳ ಮಾತು ಕೇಳಿ ನಾನು ದಂಗಾಗಿ ಹೋದೆ. ನನ್ನನ್ನು ಎಲ್ಲ ದಿಕ್ಕಿನಿಂದಲೂ ಆಕೆ ಸುತ್ತಿಕೊಂಡಿದ್ದಳು. ನಾನು ಗಟ್ಟಿ ಮನಸ್ಸು ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದೆ. ಅದರ ಮುಂದೆ ಏನು ಮಾಡಬೇಕು, ಈ ವಿಷಯವನ್ನು ಹೇಗೆ ನಿಭಾಯಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ಕಮಿಷನರ್ ವಿರುದ್ಧ ಹೋದರೆ ನನ್ನ ಯೂನಿಫಾರ್ಮ್ ಕಳೆದುಕೊಳ್ಬೇಕಾಗಿತ್ತು. ಆದರೆ ಅವರಿಗೆ ಶಿಕ್ಷೆ ಆಗ್ತಿತ್ತು ಮತ್ತು ನಾನು ಆ ಸಾಹಸಕ್ಕೆ ಕೈ ಹಾಕದಿದ್ರೆ ನನ್ನ ಹೆಂಡತಿ ಮತ್ತು ಮಗುವಿಗೂ ಅಪಾಯವಾಗ್ತಿತ್ತು. ಜೊತೆಗೆ ನನ್ನ ಸತ್ಯ ಎಲ್ಲರ ಮುಂದೆ ಬಯಲಾಗ್ತಿತ್ತು. ಈ ಕಾರಣದಿಂದ ನಾನು ಯಾವ ಪರಿಸ್ಥಿತಿಯಲ್ಲಿದ್ದರೂ ನನ್ನ ಕೆಲಸವನ್ನು ಪಣಕ್ಕಿಟ್ಟು ಮುಂದುವರಿಯಬೇಕಿತ್ತು. ಹಾಗೆ ಮಾಡಿದರೆ ಮಾತ್ರ ನನ್ನ ಸಂಕಷ್ಟ ಸುಲಭವಾಗಿ ಮುಗಿಯುತ್ತಿತ್ತು. ನಾನು ತಕ್ಷಣ ಕ್ರಮ ಆರಂಭಿಸಿದೆ. ಮೊದಲಿಗೆ ಕಮಿಷನರ್ ಮನೆಗೆ ಹೋಗಿ ಎಲ್ಲ ದೃಶ್ಯಗಳ ಫೋಟೋ ತೆಗೆದುಕೊಂಡೆ. ಕಮಿಷನರ್ ಬಹಳ ಕೋಪಗೊಂಡು ನನಗೆ ಸೂಚನೆ ಕೊಟ್ಟು ತಡೆಯಲು ಪ್ರಯತ್ನಿಸುತ್ತಿದ್ದರು. ಆದರೆ ನನ್ನ ಸಂಪೂರ್ಣ ತಂಡ ನನ್ನೊಂದಿಗೆ ನಿಂತಿತ್ತು. ಜೊತೆಗೆ ಎಲ್ಲವನ್ನು ರೆಕಾರ್ಡ್ ಮಾಡಿಕೊಳ್ಳಲು ಒಂದು ಮಾಧ್ಯಮದ ವ್ಯಕ್ತಿಯೂ ಇದ್ದರು. ಅದರಿಂದ ಅವರು ನನ್ನನ್ನು ತಡೆಯಲು ಅಥವಾ ನನ್ನ ಮೇಲೆ ಕೂಗಾಡಲು ಸಾಧ್ಯವಾಗಲಿಲ್ಲ. ಎಲ್ಲ ದೃಶ್ಯಗಳನ್ನು ಪರಿಶೀಲಿಸಲಾಯಿತು. ಆದರೆ ಕಮಿಷನರ್ ಸರ್ ತನ್ನ ಮಗನನ್ನು ಕೊಲೆ ಮಾಡಿದ್ದಾರೆ ಎಂಬುದಕ್ಕೆ ಯಾವ ಸಾಕ್ಷಿಯೂ ಸಿಗಲಿಲ್ಲ. ನಂತರ ನಾನು ಸಂಪೂರ್ಣ ಮನೆಯನ್ನು ಹುಡುಕಾಡಿದೆ. ಪ್ರತಿಯೊಂದು ವಸ್ತುವನ್ನು ಪರಿಶೀಲಿಸಿದೆ. ಪೋಸ್ಟ್ ಮಾರ್ಟಮ್ ವರದಿ ಕೂಡ ಬಂದು ಬಿಟ್ಟಿತ್ತು. ಅದರಲ್ಲಿ ಸ್ಪಷ್ಟವಾಗಿ ಹುಡುಗನನ್ನು ಚೂರಿಯಿಂದ ಕೊಂದಿದ್ದಾರೆ ಅಂತ ಬರೆಯಲಾಗಿತ್ತು. ಮನೆಯಲ್ಲಿದ್ದ ಪ್ರತಿಯೊಂದು ಚೂರಿಯನ್ನು ನಾನು ಬೆರಳಚ್ಚು ಪರೀಕ್ಷೆಗೆ ಕಳುಹಿಸಿದೆ. ಆದರೆ ಕಮಿಷನರ್ ಬಹಳ ಚಾಲಾಕಿತನದಿಂದ ಈ ಕೆಲಸವನ್ನು ಮಾಡಿದ್ದರು. ನಾವು ಮನಸ್ಸು ಪೂರಕವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲು ಪ್ರಯತ್ನಿಸಿದರೆ ಒಂದು ಸುಳಿವು ಖಂಡಿತ ಸಿಗುತ್ತದೆ ಅಂತ ಹೇಳ್ತಾರೆ. ಹಾಗೆ ನಾನು ಆ ಹುಡುಗನ ಕೋಣೆಗೆ ಹೋದಾಗ ಒಂದು ವಿಚಿತ್ರವಾದ ಅನುಭವವಾಯಿತು. ಪೊಲೀಸ್ ಸಿಬ್ಬಂದಿಯೊಂದಿಗೆ ಸೇರಿ ಸಂಪೂರ್ಣ ಡ್ರಾಯರ್, ಪ್ರತಿಯೊಂದು ಕಬೋರ್ಡ್, ಮೂಲೆ ಮೂಲೆಗೂ ನೋಡಿ ಪರಿಶೀಲಿಸಿದೆ. ಆದರೆ ಏನೂ ಕೈಗೆ ಸಿಗಲಿಲ್ಲ. ನಾನು ನಿರಾಶೆಯಾಗಿ ರೂಮಿನಿಂದ ಹೊರಬರ್ತಿದ್ದಂತೆ ನನ್ನ ಕಣ್ಣು ಕಬೋರ್ಡಿನ ಮೇಲ್ಭಾಗದ ಮೇಲೆ ಬಿತ್ತು. ನಾನು ತಕ್ಷಣವೇ ಒಂದು ಸ್ಟೂಲ್ ತರಿಸಿ ಮೇಲೆ ಇಟ್ಟಿದ್ದ ಪೆಟ್ಟಿಗೆಯನ್ನು ಕೆಳಗಿಳಿಸಿದೆ. ಅದರೊಳಗೆ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಒಂದು ಚಿಕ್ಕ ಚಿಪ್ ಕಾಣಿಸಿತು. ಅದು ಮೆಮೊರಿ ಕಾರ್ಡ್ನಂತೆ ಕಾಣಿಸ್ತಿತ್ತು. ನಾನು ತಕ್ಷಣವೇ ಅದನ್ನು ಕಂಪ್ಯೂಟರ್ನಲ್ಲಿ ಹಾಕಿ ನೋಡಿದೆ. ಕಾರ್ಡ್ ಹಾಕುತ್ತಿದ್ದಂತೆ ಕೋಣೆಯಲ್ಲಿ ಆ ಹುಡುಗನ ಧ್ವನಿ ಮೊಳಗಿತು. ವಿಡಿಯೋದಲ್ಲಿ ಅವನು ಕ್ಯಾಮೆರಾ ಮುಂದೆ ಕಳವಳದಿಂದ ಕೂತು ತನ್ನ ಹೇಳಿಕೆಯನ್ನು ನೀಡುತ್ತಿದ್ದ. ನಿಖರವಾಗಿ ಮೋನಿಕಾ ನನಗೆ ಹೇಳಿದ್ದನ್ನೇ ಹೇಳ್ತಿದ್ದ. ನನ್ನ ತಂದೆ ನನ್ನನ್ನು ಕೊಲ್ಲಲು ಬಯಸ್ತಿದ್ದಾರೆ. ಕಮಿಷನರ್ ವಿಜಯೇಂದ್ರ ನನ್ನ ವಿರುದ್ಧ ಸಂಪೂರ್ಣ ಸಂಚು ರೂಪಿಸಿದ್ದಾರೆ. ನನಗೆ ಎಲ್ಲ ವಿಷಯಗಳು ತಿಳಿದಿವೆ. ಅವರು ತಾನಾಗಿ ಬಂದು ತಮ್ಮ ಎಲ್ಲ ಆಸ್ತಿಯನ್ನು ನನಗೆ ಬರೆದು ಒಪ್ಪಿಸಿದ್ದರು. ನಾನದನ್ನು ಅವರಿಗೆ ಹಿಂತಿರುಗಿಸಲು ಬಯಸಿದ್ದೆ. ನಾನು ಬಯಸಿದ್ರೂ ಆಸ್ತಿಯನ್ನು ಅವರಿಗೆ ಹಿಂತಿರುಗಿಸಲು ಸಾಧ್ಯವಾಗದ ರೀತಿಯಲ್ಲಿ ಕೆಲವು ದಾಖಲೆಗಳನ್ನು ಮಾಡಿಸಿದ್ದರು. ಹಿಂತಿರುಗಿಸಿದರೆ ಅವರ ಹೆಸರು ಹಾಳಾಗಿ ಬಿಡುತ್ತದೆ. ಆ ಕಾರಣದಿಂದ ಅವರು ಈಗ ನನ್ನನ್ನು ದಾರಿ ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ. ನಾನು ನನ್ನ ತಂದೆಯನ್ನು ಬಹಳ ಪ್ರೀತಿಸುತ್ತೇನೆ. ಆದರೆ ಮೋನಿಕಾ ಮೇಡಮ್ ಸಂಪೂರ್ಣ ನಿರಪರಾಧಿ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು ಸತ್ತ ನಂತರ ಎಲ್ಲ ಆರೋಪಗಳನ್ನು ನನ್ನ ತಂದೆ ಅವರ ಮೇಲೆ ಹಾಕುವ ಉದ್ದೇಶ ಹೊಂದಿದ್ದಾರೆ. ನಮ್ಮೆಲ್ಲರಿಂದಲೂ ವಿನಂತಿ ಏನಂದ್ರೆ ನನಗೆ ನ್ಯಾಯ ಬೇಕು. ಅವರು ನನ್ನ ತಂದೆಯಾಗಿದ್ದರೂ ಸರಿ, ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇದೆಲ್ಲವನ್ನು ಕೇಳಿದ ನಂತರ ನಾನು ಆಳವಾಗಿ ಉಸಿರೆಳೆದುಕೊಂಡು ಕುಳಿತುಕೊಂಡೆ. ನನ್ನೊಂದಿಗೆ ಬಂದಿದ್ದ ಮಾಧ್ಯಮದ ವ್ಯಕ್ತಿ ಸಂಪೂರ್ಣ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡಿದ್ದ. ಇದೇ ಕಾರಣದಿಂದ ನನ್ನ ಕೆಲಸ ಹೋಗುತ್ತದೆ ಎಂಬುದು ಚೆನ್ನಾಗಿ ಗೊತ್ತಿತ್ತು. ಆದರೆ ನಾನು ಮಾಡಿದ್ದೆ ಸರಿ. ಈ ಹಿಂದೆ ಮಾಡಿದ ತಪ್ಪನ್ನು ಇನ್ನೊಂದ್ಸಲ ಮಾಡಲಾರೆ ಎಂಬ ನಿರ್ಧಾರವನ್ನು ಖಚಿತವಾಗಿ ಮಾಡಿಕೊಂಡಿದ್ದೆ. ನಿಜ ಹೇಳಬೇಕಂದ್ರೆ ನನ್ನ ಜೀವನದ ಅತಿ ದೊಡ್ಡ ರಹಸ್ಯವನ್ನು ಹೊತ್ತು ನಾನು ಜೀವಿಸ್ತಿದ್ದೆ. ಪೊಲೀಸ್ ಇಲಾಖೆಗೆ ಸೇರುವ ಮೊದಲು ನಾನು ಬಹಳ ಅಯೋಗ್ಯ ಸ್ವಭಾವದವನಾಗಿದ್ದೆ. ಯಾವುದೇ ಹುಡುಗಿಯಾದರೂ ಅವಳಿಗೆ ಕಿರುಕುಳ ಕೊಡೋದು, ತೊಂದರೆ ಕೊಡೋದು, ಏನ್ ಬೇಕಾದರೂ ಹುಡುಗಿಯರ ಜೊತೆ ಮಾಡಬಹುದು ಎನ್ನುವುದು ನನ್ನ ಇಷ್ಟದ ಹವ್ಯಾಸವಾಗಿತ್ತು. ನನ್ನ ಹೆಂಡತಿ ಅಂದ್ರೆ ನನ್ನ ಅತ್ತೆ ಮಗಳು. ನಾನು ಮಾಡುತ್ತಿದ್ದ ಪ್ರತಿಯೊಂದು ಕೆಲಸವನ್ನು ತಿಳಿದಿದ್ದಳು. ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದ ಕಾರಣ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಿದ್ದಳು. ಒಂದು ದಿನ ಎಲ್ಲ ಮಿತಿಗಳನ್ನು ದಾಟಿ ಒಂದು ಹುಡುಗಿಯ ಮೇಲೆ ಬಲಾತ್ಕಾರ ಮಾಡಲು ಹೋಗಿ ಭಯದಿಂದ ಅವಳನ್ನು ಕೊಂದು ಶವವನ್ನು ಎಸೆದು ಬಿಟ್ಟಿದ್ದೆ. ಇದನ್ನು ನಾನು ಗುಟ್ಟಾಗಿ ಇಟ್ಟುಕೊಂಡಿದ್ದೆ. ಆದರೆ ನಾನು ತುಂಬಾ ಭಯಪಟ್ಟುಕೊಂಡು ನೇರವಾಗಿ ನನ್ನ ಹೆಂಡತಿಯ ಬಳಿ ಹೋಗಿ ಎಲ್ಲವನ್ನು ಹೇಳಿಬಿಟ್ಟೆ. ಅವಳು ಕೂಡ ನನ್ನೊಡನೆ ಸೇರಿ ಈ ಘಟನೆಯನ್ನು ಎಲ್ಲಿಯೂ ಬಹಿರಂಗಪಡಿಸಲಿಲ್ಲ.
ಆ ಹುಡುಗಿ ಯಾರು ಎಂಬ ಸತ್ಯವನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಿಲ್ಲ. ಇಂದಿಗೂ ನಾನು ನನ್ನ ಆ ತಪ್ಪಿಗೆ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ತುಂಬ ಅತ್ತಿದ್ದೇನೆ. ಸುಮಾರು 1 ವರ್ಷದವರೆಗೆ ನಾನು ಹೆಚ್ಚಾಗಿ ಯಾರೊಂದಿಗೂ ಬೆರೆಯದೆ ಜೀವನ ಸಾಗಿಸ್ತಿದ್ದೆ. ಒಳಗಿಂದ ಸತ್ತು ಹೋದಂತೆ ಅನ್ನಿಸ್ತಿತ್ತು. 1 ವರ್ಷದ ನಂತರ ನನ್ನ ಹೆಂಡತಿಯ ಬೆಂಬಲದಿಂದ ನನಗೆ ಹೊಸ ಜೀವನ ದೊರೆಯಿತು. ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿ ಇಂತಹ ಕೃತ್ಯ ಮಾಡುವವರನ್ನು ಎಂದಿಗೂ ಜೀವಂತ ಬಿಡೋದಿಲ್ಲ. ಪೊಲೀಸರ ಮೂಲಕ ಅವರಿಗೆ ನ್ಯಾಯ ಕೊಡಿಸುತ್ತೇನೆ ಎಂದು ಪ್ರಮಾಣ ಮಾಡಿಕೊಂಡಿದ್ದೆ. ನಾನು ಬಹಳ ದೊಡ್ಡ ಪಾಪ ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳುತ್ತೇನೆ. ಆದರೆ ಆಕೆ ಯಾರು, ಯಾರ ಮಗಳು ಎಂಬುದು ನನಗೆ ಇವತ್ತಿಗೂ ಗೊತ್ತೇ ಆಗಿರಲಿಲ್ಲ. ಆದರೆ ಇವತ್ತು ನಾನು ಮಾಡಿದ ಕೆಲಸದಿಂದ ನನಗೆ ಸ್ವಲ್ಪ ಸಮಾಧಾನ ಸಿಕ್ಕಿತು. ಆ ಪ್ರಕರಣದಲ್ಲಿ ಕಮಿಷನರಿಗೆ ಮರಣದಂಡನೆ ವಿಧಿಸಲಾಯಿತು ಮತ್ತು ಮೋನಿಕಾ ಮೇಡಮ್ಗೆ ಬಿಡುಗಡೆಯಾಯಿತು. ನನ್ನ ಇನ್ಸ್ಪೆಕ್ಟರ್ ಕೆಲಸ ಹೋಯಿತು. ನನ್ನ ಹೆಂಡತಿ ಮತ್ತು ಮಗ ಸುರಕ್ಷಿತವಾಗಿ ಮನೆಗೆ ಬಂದರು. ಈಗ ನನ್ನ ಬಳಿ ಕೆಲಸ ಇರಲಿಲ್ಲ. ಆದರೆ ಮೋನಿಕಾ ಮೇಡಮ್ ನನಗೆ ಹೊಸ ಕೆಲಸವನ್ನು ಕಲ್ಪಿಸಿಕೊಟ್ಟರು. ಆದರೆ ನನ್ನ ಪೊಲೀಸ್ ಕೆಲಸವನ್ನು ಕಳೆದುಕೊಂಡು ನನಗೆ ತುಂಬ ಬೇಸರವಾಗ್ತಿತ್ತು. ಅದರ ಮೂಲಕ ನಾನು ನನ್ನ ಪಾಪವನ್ನು ತೊಳೆದು ಹಾಕಲು ಪ್ರಯತ್ನಿಸುತ್ತಿದ್ದೆ. ದೇವರು ನನ್ನನ್ನು ಕ್ಷಮಿಸಿದ್ದಾನೋ ಇಲ್ಲವೋ ನನಗೆ ತಿಳಿದಿಲ್ಲ. ಆದರೆ ನನ್ನ ಹೃದಯ ಹೇಳುತ್ತಿದೆ, ದೇವರು ಖಂಡಿತವಾಗಿಯೂ ನನ್ನನ್ನು ಕ್ಷಮಿಸುತ್ತಾನೆ. ಪ್ರತಿ ಪ್ರಾರ್ಥನೆಯಲ್ಲಿಯೂ ನಾನು ಅದೇ ಪ್ರಾರ್ಥಿಸುತ್ತೇನೆ. ದೇವ್ರೆ, ನನ್ನನ್ನು ಕ್ಷಮಿಸು. ನಾನು ಮಾಡಿದ್ದು ಬಹಳ ದೊಡ್ಡ ತಪ್ಪು. ಆಕೆ ಯಾರ ಮಗಳೆಂಬುದು ನನಗೆ ತಿಳಿದಿಲ್ಲ. ಯಾವಾಗ ಆ ನೆನಪು ನನ್ನ ಮನಸ್ಸಿಗೆ ಬರುತ್ತದೆ ಆಗ ನನ್ನ ಅಸ್ತಿತ್ವವೇ ನಡುಗುತ್ತದೆ. ಆದರೆ ಈಗ ನನಗೆ ತೃಪ್ತಿ. ಏನಾದರೂ ಆಗಲಿ, ನಾನು ಆ ಪಾಪ ಮುಕ್ತವಾಗಿದ್ದೇನೆ. ಇಲ್ಲಿ ನಾವು ಕೇವಲ ಆಜ್ಞೆಯ ದಾಸರಾಗಿ ಉಳಿದು ಬಿಡುತ್ತೇವೆ. ನನ್ನ ಎಲ್ಲ ಸಹೋದರರಿಗೆ ನನ್ನ ಸಂದೇಶವೇನೆಂದರೆ, ವ್ಯಭಿಚಾರ ಒಂದು ಗಂಭೀರ ಪಾಪ. ಅದು ಮನುಷ್ಯನ ಜೀವನದ ಸಂತೋಷವನ್ನೇ ನಾಶ ಮಾಡುತ್ತದೆ. ದೇವರ ಬಳಿ ವಿಳಂಬವಾಗಬಹುದು, ಆದರೆ ಅನ್ಯಾಯ ಎಂದಿಗೂ ನಡೆಯುವುದಿಲ್ಲ. ಪಾಪಿಗೆ ಅವನು ಖಂಡಿತವಾಗಿಯೂ ದಂಡನೆ ನೀಡುತ್ತಾನೆ. ಸದಾ ವ್ಯಭಿಚಾರದಿಂದ ದೂರವಿರಿ. ಪವಿತ್ರತೆಯನ್ನು ಅಳವಡಿಸಿಕೊಳ್ಳಿ ಮತ್ತು ಸತ್ಯದ ಜೊತೆಯಾಗಿ ನಿಲ್ಲಿ. ಸತ್ಯದ ಮಾರ್ಗವೇ ಯಶಸ್ಸಿನ ಮಾರ್ಗ. ಅದು ಮನುಷ್ಯರಿಗೆ ಮಾನ, ಶಾಂತಿ ಮತ್ತು ದೇವರ ಕೃಪೆಯನ್ನು ನೀಡುತ್ತದೆ. ಇದಾಗಿತ್ತು ಸ್ನೇಹಿತರೆ ಇಂದಿನ ಕತೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು.